ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲ ಆತ್ಮೀಯರಾದ ಶ್ರೀಯುತ ಪ್ರಕಾಶ್ ಉಪಾಧ್ಯಾಯ PS ಇವರ ಕಿರುಪರಿಚಯ ಮಾಡಿಕೊಡಲು ತುಂಬಾ ಸಂತೋಷವಾಗ್ತಿದೆ. ಇವರು ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಪಾರಂಪಳ್ಳಿಯ ಶ್ರೀಯುತ PS ಉಪಾಧ್ಯಾಯ ಇವರ ಸುಪುತ್ರ. ಬೆಂಗಳೂರಿನಲ್ಲಿ ಜನಿಸಿದ ಪ್ರಕಾಶ್ ಅವರ ಸಂಪೂರ್ಣ ವಿದ್ಯಾಭ್ಯಾಸವು ಬೆಂಗಳೂರಿನಲ್ಲಿ ನಡೆದಿದೆ. ಇವರ ಧರ್ಮಪತ್ನಿ ಶ್ರೀಮತಿ ಕವಿತಾ ಉಪಾಧ್ಯಾಯ, ಪುತ್ರ ತೇಜಸ್ ಉಪಾಧ್ಯಾಯ ಇಸ್ ಎ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಫ್ರಾಮ್ MS ರಾಮಯ್ಯ ಕಾಲೇಜ್. ಇವರಿಗೆ ಒಬ್ಬ ಅಣ್ಣ ಹಾಗೂ ಒಬ್ಬ ಅಕ್ಕ ಇದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಅಣ್ಣ ಕೂಡ ಇವರಂತೆಯೇ ಒಬ್ಬ ಅಕಂಪ್ಲಿಷ್ಡ್ ಫೋಟೋಗ್ರಾಫರ್. ಪ್ರಕಾಶ್ ಅವರು ಬೆಂಗಳೂರಿನ ಮಾರುತಿ ಡಿಸ್ಟ್ರಿಬ್ಯೂಟರ್ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಪಾರ್ಟ್ಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ದುಬೈ UAE ಡೈನಾಟ್ರೇಡ್ ಸಂಸ್ಥೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಪಾರ್ಟ್ಸ್ ಆಗಿ 2001 ಇಸವಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ದಶಕಗಳಿಂದ ಫೋಟೋಗ್ರಫಿಯು ಇವರ ಹವ್ಯಾಸ ಹಾಗೂ ಆಗಿರುತ್ತದೆ. ಇವರು ಇದುವರೆಗೆ ಕ್ಲಿಕ್ ಮಾಡಿದ 1 ಮಿಲಿಯನ್ಗೂ ಮಿಕ್ಕಿರುವ ಛಾಯಾಚಿತ್ರಗಳು ಇವಕ್ಕೆ ಸಾಕ್ಷಿಯಾಗಿವೆ. ಅಂದರೆ ಒನ್ ಕ್ಯಾನ್ ಇಮ್ಯಾಜಿನ್ ಇಟ್ಸ್ ಪ್ಯಾಷನ್ ಅಂಡ್ ಲವ್ ಫಾರ್ ಫೋಟೋಗ್ರಫಿ ಅಲ್ವೇ? ನಾಲೆಡ್ಜ್ ಬಿಕಮ್ಸ್ ಪವರ್ ವೆನ್ ಯು ಶೇರ್ ಇಟ್ ಎಂಬ ಮಾತಿಗೆ ತಕ್ಕಂತೆ ಇವರು ತಮ್ಮ ಈ ಜ್ಞಾನವನ್ನು ಹಲವೆಡೆ ಹಂಚಿಕೊಂಡಿದ್ದಾರೆ. ಈಗಿನ ಪ್ರಖ್ಯಾತ ದೈನಂದಿನವಾದ UAE ಕಲೀಜ್ ಟೈಮ್ಸ್ ಮತ್ತು ಇನ್ನಿತರ ಮ್ಯಾಗಝಿನ್ಗಳಲ್ಲಿ ಇವರ ಹಲವಾರು ಲೇಖನಿ ಹಾಗೂ ಛಾಯಾಚಿತ್ರಗಳು ಪ್ರಕಟವಾಗಿ ಓದುಗರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ತಾವು ನೆಲೆಸಿರುವ ಡೈನಾಟ್ರೇಡ್ ರಿಜೆನ್ಸಿ ತಾಣದಲ್ಲಿ 4 ಬಾರಿ ಫೋಟೋಗ್ರಫಿ ಬಗ್ಗೆ ಶಿಬಿರವನ್ನು ನಡೆಸಿ ಸಫಲವಾಗಿ ಕೈಗೊಂಡಿದ್ದಾರೆ. ನಮ್ಮ ಸಮಾಜದಲ್ಲಿಯೂ ಕೂಡ ಇವರು ಸಕ್ರಿಯವಾಗಿ ಭಾಗವಹಿಸಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಓವರ್ ಟು ಶ್ರೀ ಪ್ರಕಾಶ್ ಉಪಾಧ್ಯಾಯ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಜನರಲಿ ಫೋಟೋಗ್ರಫಿ ಅಂದ್ರೆ certain portion of the people value it, but many a times I come across people who take photographs and then just leave it. ಆದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಒಂದು 10 ವರ್ಷ ಅಥವಾ 15 ವರ್ಷದ ಹಿಂದಿನ ಫೋಟೋ ನೀವು ಈಗ ನೋಡುವಾಗ ನಿಜವಾಗ್ಲೂ ತುಂಬಾ ಮೆಮೊರೀಸ್ ಮತ್ತೆ ಅದ್ರದ್ದು ವ್ಯಾಲ್ಯೂ ನಿಮ್ಗೆ ತಿಳಿತದೆ. ಈಗ ನಾವು ಒಂದು ಮಗುವಿನ ಚಿತ್ರವನ್ನು, ಫಾರ್ ಎಕ್ಸಾಂಪಲ್ ಒಂದು ಮಗುವಿನ ಚಿತ್ರವನ್ನು ಪ್ರತಿ ವರ್ಷ ಅದೇ ಟೈಮಿಗೆ ನೀವು ಚಿಕ್ಕಂದಿನಿಂದ ಇವಾಗಿನವರೆಗೂ ತೆಗೆದಿದ್ರೆ ಒಂದು 20-25 ವರ್ಷ ಆಗುವಾಗ ಅದನ್ನೆಲ್ಲ ನೀವು ಕೂಡಿಸಿ ನೋಡುವಾಗ ಅದ್ರ ನಿಜವಾಗ್ಲೂ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮ್ಗೆ ನಂತರ ಗೊತ್ತಾಗ್ತದೆ. ಈಗ ನಾವು ಕಳೆದೋದ ಸಮಯ ನಾವೀಗ ಮತ್ತೆ ತರ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಎಲ್ಲರೂ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಕೇಳೋದಿಷ್ಟೇ, ನೀವು ಈಗಲಿಂದನೇ ಅದು ಶುರು ಮಾಡಿ ಇನ್ನೊಂದು 20 ವರ್ಷ ಆದ್ಮೇಲೆ ನಿಮ್ಮನ್ನು ನೋಡಿ ಅದ್ರದ್ದು ಅದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ನಾನು ನನ್ನ ಲೈಬ್ರರಿ ನೋಡುವಾಗ ಕೆಲವು ಸರಿ ನಾನು ವಾರಗಟ್ಟಲೆ ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀನಿ ಆ ಫೋಟೋಸ್ ನೋಡುವಾಗ. ಸೊ ಅದ್ರದ್ದು ವ್ಯಾಲ್ಯೂ ಎಲ್ಲರಿಗೂ ತಿಳಿಲಿ ಅಂದ್ಬಿಟ್ಟು ಎಲ್ಲರೂ ಇವಾಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ಅದು ಒಳ್ಳೆಯದು. ಓಕೆ, ಈ ಸೆಷನ್ನಲ್ಲಿ ಮೇನ್ಲಿ 3
ಸೆಗ್ಮೆಂಟ್ಸ್ ಇದೆ. ಒಂದು ಕ್ಯಾಮರಾ ಫಂಡಮೆಂಟಲ್ಸ್, ಇನ್ನೊಂದು ಪಿಕ್ಚರ್ ಕಂಪೋಸಿಷನ್, ಮತ್ತೊಂದು ಮೊಬೈಲ್ ಫೋಟೋಗ್ರಫಿ. ಕ್ಯಾಮ್ರಾ ಫಂಡಮೆಂಟಲ್ಸ್ ಅಲ್ಲಿ ಫಸ್ಟ್ ನೋ ಯುವರ್ ಕ್ಯಾಮ್ರಾ. ಜನರಿಗೆ ಕ್ಯಾಮ್ರಾ ತಗೊಳ್ಳುವಾಗ ಒಂದು ಗೊಂದಲ ಇರ್ತದೆ, ಯಾವ ರೀತಿ ತಗೋಬೇಕು, ಏನು ತಗೊಳ್ಬೇಕು ಅಂತ. ಸೊ ಅದನ್ನ ಜಸ್ಟ್ ಒಂದು ಫ್ಯೂ ಸ್ಲೈಡ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಾದ್ಮೇಲೆ ಕ್ಯಾಮ್ರಾದ ಫಂಡಮೆಂಟಲ್ಸ್, ಹೇಗೆ ಅದು ಪಿಕ್ಚರ್ ತೆಗೀತದೆ, ಏನೇನು ಏನೇನು ಆಸ್ಪೆಕ್ಟ್ಸ್ ಇದೆ ಅಂತ. ಮತ್ತೆ ಅದಾದ್ಮೇಲೆ ಕೆಲವು ಸೆಟ್ಟಿಂಗ್ಸ್ ಇದೆ, ಅದ್ರ ಬಗ್ಗೆನೇ ಹೇಳ್ತೇನೆ. ಮತ್ತೆ ಕ್ಯಾಮ್ರಾ ಕೇರ್, ಹೇಗೆ ಕ್ಯಾಮ್ರಾದ ಹೇಗೆ ನೀವು ಅದನ್ನ ಕೇರ್ ತಗೋಬೇಕು ಅಂತ. ಯಾಕಂದ್ರೆ ಅದು ಜಸ್ಟ್ ಇದು ಹೋಮ್ ಅಪ್ಲಯನ್ಸ್ ತರ ಅಲ್ಲ, ಸುಮ್ಮನೆ ಟಿವಿ ತಂದು ಇಟ್ಟು ಹಾಗೆ ಅದನ್ನ ದಿನ ಯೂಸ್ ಮಾಡೋದಲ್ಲ. ದಿಸ್ ಇಸ್ ಮೋರ್ ಲೈಕ್ ಇಟ್ಸ್ ವೆರಿ ಆರ್ಗ್ಯಾನಿಕ್. ಅದನ್ನ ಸ್ವಲ್ಪ ಕೇರ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಹಾಳಾಗ್ತದೆ. ಜನರಲಿ ಎಲ್ಲರೂ ಮ್ಯಾಕ್ಸಿಮಮ್ ನೋಡೋದು ಅಂದ್ರೆ DSLR ತಗೊಳ್ತಾರೆ. ಕೆಲವೊಂದು ಆಸ್ಪೆಕ್ಟ್ಸ್ ಇದೆ ತಗೊಳ್ಳುವಾಗ, ಅದನ್ನ ನಾನು ಈಗ ತೋರಿಸ್ತೇನೆ, ಹೇಳ್ತೇನೆ, ಮತ್ತೆ ಅದನ್ನ ನಿಮ್ಗೆ ನನ್ನ ನಂತರ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ಕ್ಯಾಮ್ರಾ ತಗೊಳ್ಳುವಾಗ ಈ ಮುಂದೆ ಇಲ್ಲಿ ಬರ್ದಿದೆಯಲ್ಲ, ಇದು ತುಂಬಾ ಮೀನಿಂಗ್ ಇದೆ. ಇದನ್ನ ನೀವು ಜಸ್ಟ್ ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಯಾವಾಗ ಕ್ಯಾಮ್ರಾ ತಗೊಳ್ಳುವಾಗ್ಲೂ ಇದನ್ನ ನೋಡ್ಕೋಬೇಕು ನೀವು. ಇಲ್ಲಿ ಎಷ್ಟು ಝೂಮ್ ಇದೆ ಅಂತ ತೋರಿಸುತ್ತೆ, ಮತ್ತೆ ಇದು ಅಪರ್ಚರ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಎರಡು ತುಂಬಾ ಇಂಪಾರ್ಟೆಂಟು, ಇದನ್ನ ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಜನರಲಿ ಕ್ಯಾಮ್ರಾಸ್, ಟೈಪ್ಸ್ ಆಫ್ ಕ್ಯಾಮ್ರಾಸ್ ಇಷ್ಟು ಟೈಪ್ಸ್ ಇದೆ. ಈಗ ಒಂದು DSLR, ಇದಕ್ಕೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮ್ರಾಸ್ ಅಂತಾರೆ. ನೆಕ್ಸ್ಟ್ ಈಗ ಹೊಸದಾಗಿ ಬರ್ತಾ ಇದೆ ಮಿರರ್ಲೆಸ್ ಕ್ಯಾಮ್ರಾಸ್ ಅಂತ. ಮತ್ತೆ ಅದಾದ್ಮೇಲೆ ಇದು ಕಾಂಪ್ಯಾಕ್ಟ್ ಕ್ಯಾಮರಾಸ್ ಅಂತಿದೆ. ಅದಾದ್ಮೇಲೆ ಬ್ರಿಡ್ಜ್ ಕ್ಯಾಮರಾಸ್, ಪಾಯಿಂಟ್ ಅಂಡ್ ಶೂಟ್ ಕ್ಯಾಮರಾಸ್, ಮತ್ತೆ ಈಗ ಮೊಬೈಲ್ ಕ್ಯಾಮರಾಸ್ ಇದೆ. DSLR ಅಂದ್ರೆ ಹೀಗಿರ್ತದೆ. ಇದು ಮಿರರ್ಲೆಸ್ ಕ್ಯಾಮರಾಸ್. ಇದು ಡಿಜಿಟಲ್ SLR, ಇದು ಕಾಂಪ್ಯಾಕ್ಟ್ ಕ್ಯಾಮರಾಸ್. ಇದಕ್ಕೆ ಬ್ರಿಡ್ಜ್ ಕ್ಯಾಮರಾಸ್ ಅಂತಾರೆ. ಬ್ರಿಡ್ಜ್ ಕ್ಯಾಮರಾಸ್ ಅಂದ್ರೆ ಏನು ಅಂದ್ರೆ, ಇದು ಡಿಜಿಟಲ್ SLR ಮತ್ತೆ ಕಾಂಪ್ಯಾಕ್ಟ್ ಕ್ಯಾಮರಾಸ್, ಇದ್ರ ಮಧ್ಯೆ ಇರುವಂತ ಕ್ಯಾಮರಾಸ್ಗೆ ಬ್ರಿಡ್ಜ್ ಕ್ಯಾಮರಾಸ್ ಅಂತ ಹೇಳ್ತಾರೆ. ಮತ್ತೆ ಇದು ಪಾಯಿಂಟ್ ಅಂಡ್ ಶೂಟ್ ಕ್ಯಾಮರಾಸ್. ಈ ಎಲ್ಲ ಮೂರು ಈ ಕ್ಯಾಮರಾಸ್ನಲ್ಲೆಲ್ಲ ಏನು ಕಾಮನ್ ಅಂದ್ರೆ, ಇದರಲ್ಲಿ ಈ ಕಂಟ್ರೋಲ್ ಬಟನ್ಸ್ ಇದೆಯಲ್ಲ, ಇದು ನಿಮ್ಗೆ ತುಂಬಾ ಕಂಟ್ರೋಲ್ಸ್ ಕೊಡುತ್ತೆ. ನೋಡಿ ಇಲ್ಲಿ ಇಷ್ಟು ಕಂಟ್ರೋಲ್ಸ್ ಇದೆ, ನೋಡಿ ಇಲ್ಲಿ ಇದ್ರಲ್ಲೂ ಅಷ್ಟೇ, ನೋಡಿ ಇದರಲ್ಲೂ ಇಷ್ಟೇ ಕಂಟ್ರೋಲ್ಸ್ ಇದೆ, ಇದರಲ್ಲೂ ಕಂಟ್ರೋಲ್ಸ್ ಇದೆ, ಮತ್ತೆ ಇದರಲ್ಲೂ ಕಂಟ್ರೋಲ್ಸ್ ಇದೆ. ಬಟ್ ಈ ಕ್ಯಾಮರಾ, ದಿಸ್ ಈಸ್ ಈಕ್ವಲ್ ಟು ಮೊಬೈಲ್ ಕ್ಯಾಮರಾಸ್. ಇದರಲ್ಲಿ ಫೋಟೋ ತೆಗೆಯೋರಿಗೆ ಯಾವುದೇ ಕಂಟ್ರೋಲ್ಸ್ ಕೊಡಲ್ಲ. ಎಲ್ಲ ಕಂಟ್ರೋಲ್ಸ್, ಅಪರ್ಚರ್ ಎಲ್ಲ ಆಟೋಮೆಟಿಕ್ ಸೆಟ್ ಮಾಡಿರ್ತಾರೆ, ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಇರುತ್ತೆ. ಹಾಗಾಗಿ ಫೋಟೋ ತೆಗೆಯೋರಿಗೆ ಏನು ಕಂಟ್ರೋಲ್ಸ್ ಕೊಡಲ್ಲ ಅದು. ಇದು DSLR ವರ್ಕಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ, DSLR ಅಂತ ಯಾಕೆ ಹೇಳ್ತಾರೆ ಅಂತ. ಇದು ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಟ್ ಅಂತ. ಅಂದ್ರೆ ಈ ಕ್ಯಾಮ್ರಾದಲ್ಲಿ ಒಂದು ಲೆನ್ಸ್ ಇರುತ್ತೆ. ಆ ಲೆನ್ಸ್ ಇಂದ ಬರುವ ಲೈಟ್ ಅಥವಾ ಆಬ್ಜೆಕ್ಟ್ ಏನಿದೆ, ಅದು ಇಲ್ಲೊಂದು ಮಿರರ್ ಇರುತ್ತೆ. ಈ ಮಿರರ್ಗೆ ರಿಫ್ಲೆಕ್ಟ್ ಆಗಿ ಮೇಲೆ ಒಂದು ಪ್ರಿಸಮ್ ಇಟ್ಟಿರ್ತಾರೆ. ಆ ಪ್ರಿಸಮ್ಗೆ ಹೋಗಿ ಇಲ್ಲಿ ಹಿಂದೆ ನೋಡುವವರಿಗೆ ಕಾಣಿಸುತ್ತೆ. ಫೋಟೋ ತೆಗೆದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಹಿಂದ್ಗಡೆ ಸೆನ್ಸರ್ ಇರುತ್ತೆ. ಫೋಟೋ ತೆಗೆಯುವಾಗ ಈ ಮಿರರ್ ಮೇಲೆ ಹೋಗಿ ನಮ್ಮ ಆಬ್ಜೆಕ್ಟ್ ಈ ಸೆನ್ಸರ್ ಮೇಲೆ ಬಿದ್ದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ಇದು ಕ್ಯಾಮ್ರಾ DSLR ವರ್ಕಿಂಗ್ ಇದು. ಮತ್ತೆ ಈಗ ಮಿರರ್ಲೆಸ್ ಕ್ಯಾಮ್ರಾಸ್ ಬರ್ತಾ ಇದೆ. ಆ ಮಿರರ್ಲೆಸ್ ಕ್ಯಾಮರಾಸ್ ನಲ್ಲಿ ನಾನು ಹೇಳಿದ ಈ ಮಿರರ್ ಇರೋದಿಲ್ಲ, ಡೈರೆಕ್ಟ್ ಈ ಪೊಸಿಷನ್ ನಲ್ಲೇ ಇರುತ್ತೆ ಅದು ಕ್ಯಾಮ್ರಾ ಯಾವಾಗಲೂ. ಇದಕ್ಕೆ ಮಿರರ್ಲೆಸ್ ಕ್ಯಾಮ್ರಾ ಅಂತಾರೆ. ಇದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎರಡರಲ್ಲೂ ಇದೆ. ಡಿಜಿಟಲ್ SLR ಕ್ಯಾಮ್ರಾದಲ್ಲಿ ಫೋಟೋ ಕ್ಲಿಕ್ ಆಗುವಾಗ ನಿಮಗೆ ಏನು ಕ್ಲಿಕ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಅದು ನಿಮ್ಮ ಐಸ್ನ ಬ್ಲಾಕ್ ಮಾಡ್ಬಿಡುತ್ತೆ. ವೇರಾಸ್ ಇದರಲ್ಲಿ ಮಿರರ್ಲೆಸ್ ಕ್ಯಾಮ್ರಾಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇರುತ್ತೆ. ಅಡ್ವಾಂಟೇಜ್ SLR ಅಲ್ಲಿ ಏನು ಅಂದ್ರೆ, ಅದು ಇನ್ಸ್ಟೆಂಟ್ ಆಗಿ ಫೋಟೋ ತೆಗೆಯುತ್ತೆ, ಪ್ಲಸ್ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ. ಯಾಕೆಂದ್ರೆ ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಏನು ಫೋಟೋ ತೆಗಿತೀರಾ ಅದು ನಿಮ್ಮ ಕಣ್ಣಿಗೆ ಡೈರೆಕ್ಟ್ ಆಗಿ ಫಿಸಿಕಲ್ ಆಗಿ ಕಾಣಿಸ್ತಾ ಇರುತ್ತೆ. ಫಿಸಿಕಲ್ ಇನ್ ದ ಸೆನ್ಸ್ ವಿತೌಟ್ ಎನಿ ಎಲೆಕ್ಟ್ರಾನಿಕ್ ಇಂಟರ್ವೆನ್ಷನ್. ಬಟ್ ಮಿರರ್ಲೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೆನ್ಸರ್ ಮೇಲೆ ಬಿದ್ದ ಲೈಟ್ ಅನ್ನು ಅದು ಮತ್ತೆ ಟಿವಿ ತರ ಐ ಪೀಸ್ ತೋರಿಸ್ತಾ ಇರುತ್ತೆ. ದೇರ್ ಇಸ್ ಅ ಸ್ಮಾಲ್ ಟೆಲಿವಿಷನ್ ಇನ್ಸೈಡ್ ದಿಸ್ ಸ್ಕ್ರೀನ್ ಇನ್ಸೈಡ್ ದಿಸ್ ವ್ಯೂ ಫೈಂಡರ್ ಅಂಡ್ ಇಟ್ ವಿಲ್ ಬಿ ಶೋಯಿಂಗ್ ದೇರ್. ಸೊ ಹಾಗಾಗಿ ಇದರಲ್ಲಿ ಮಿರರ್ಲೆಸ್ ಕ್ಯಾಮರಾಸ್ ಅಲ್ಲಿ ಬ್ಯಾಟ್ರಿ ಲೈಫ್ ತುಂಬಾ ಕಡಿಮೆ ಇರ್ತದೆ. ಇದೊಂದು ಜಸ್ಟ್ ಸ್ಮಾಲ್, ಇದು ನಿಮ್ಮ
ಇವಾಗ ಎಲ್ಲರಿಗೂ ಒಂದು ಗೊಂದಲ ಇರುತ್ತೆ, ಎಷ್ಟದು ಲೆನ್ಸ್ ತಗೊಳ್ಬೇಕು ನಾವು ಅಂದ್ಬಿಟ್ಟು. ಸೊ ಇದು ಸ್ವಲ್ಪ ರೆಸೊಲ್ಯೂಷನ್ ಕಡಿಮೆ ಇದೆ, ಬಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸಪೋಸ್ ನಿಮ್ದು ಕ್ಯಾಮ್ರಾ ಇಲ್ಲಿದ್ರೆ ನಿಮ್ಮ ಹತ್ರ 14 to 35 mm ಲೆನ್ಸ್ ಇದ್ರೆ ಅದು ಇಷ್ಟು ಜಾಗನ ಕವರ್ ಮಾಡುತ್ತೆ. ನೀವು ನಿಂತಲ್ಲಿಂದ ಇಷ್ಟು ಜಾಗ ಕವರ್ ಮಾಡುತ್ತೆ. ನಿಮ್ದು ಝೂಮ್ ಜಾಸ್ತಿ ಆಗ್ತಾ ಇರೋ ಹಾಗೆ ಅದು ತೋರಿಸುವ ಇದು ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ವ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಕ್ಲಿಯರ್ ಎಕ್ಸಾಂಪಲ್ ಇದೆ. ಇದು ನೋಡಿ, ವೈಡ್ ಆಂಗಲ್ ಲೆನ್ಸ್ ಅಂದ್ರೆ ಈ ಅಪ್ ಟು 25 mm ನೀವು ಒಂದು ಕಡೆ ನಿಂತು ಫೋಟೋ ತೆಗೆದ್ರೆ ನೋಡಿ ಇಷ್ಟು ಅಗಲ ಜಾಗ ಕವರ್ ಆಗುತ್ತೆ. ಇದು ಜಸ್ಟ್ ಸ್ಟ್ಯಾಂಡರ್ಡ್ ಲೆನ್ಸ್ ಹಾಕಿದ್ರೆ ಇಷ್ಟು ಕವರ್ ಆಗುತ್ತೆ. ಲಾಂಗ್ ಫೋಕಸ್ ಮಾಡಿದ್ರೆ ನೋಡಿ, ಈ ಕವರ್ ಅಲ್ಲಿರೋ ಬಿಗ್ ಬೆನ್ ಹತ್ರ ಬಂದು 400 mm ನೀವು ಯೂಸ್ ಮಾಡಿದ್ರೆ ಲೆನ್ಸ್ ಇಷ್ಟು ಹತ್ರ ಕಾಣಿಸ್ಬಿಡುತ್ತೆ. ಮತ್ತೆ ಈಗ ಕ್ಯಾಮ್ರಾದಲ್ಲಿ 2 ಟೈಪ್ ಸೆನ್ಸರ್ಸ್ ಬರುತ್ತೆ. ಒಂದು ಫುಲ್ ಫ್ರೇಮ್ ಸೆನ್ಸರ್, ಇನ್ನೊಂದು APS-C ಸೆನ್ಸರ್ ಅಂತ. ಫುಲ್ ಫ್ರೇಮ್ ಸೆನ್ಸರ್ ಕ್ಯಾಮ್ರಾಸ್ ಎಲ್ಲ ಯಾವಾಗಲೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮಿನಿಮಮ್ ಇಲ್ಲಿ ದಿರಮ್ಸ್ ಲೆಕ್ಕದಲ್ಲಿ ಹೇಳೋದಾದ್ರೆ ಮೋರ್ ದನ್ 6,000-7,000 ದಿರಮ್ ಬರೀ ಕ್ಯಾಮ್ರಾ ಬಾಡಿ ಆಗ್ತದೆ, ಪ್ಲಸ್ ಲೆನ್ಸ್ ಮತ್ತೆ. ಬಟ್ APS-C ಕ್ಯಾಮ್ರಾಸ್ ಎಲ್ಲ ನಾರ್ಮಲಿ ತುಂಬಾ ಕಡಿಮೆ, ಬಿಲೋ 5,000 ಬಿಲೋ 3,000 ದಿರಮ್ಸ್ಗೆ ನಿಮಗೆ ಕ್ಯಾಮ್ರಾ ಸಿಗ್ತದೆ. ಈ ಫುಲ್ ಫ್ರೇಮ್ದು APS-C ಸೆನ್ಸರ್ ಏನ್ ಡಿಫರೆನ್ಸ್ ಅಂತ ನಾನು ಇಲ್ಲಿ ಮುಂದೆ ನೆಕ್ಸ್ಟ್ ತೋರಿಸ್ತೇನೆ. ಫುಲ್ ಫ್ರೇಮ್ ಸೆನ್ಸರ್ಸ್ ಅಂದ್ರೆ ನೋಡಿ, ಇದು ಫುಲ್ 35 mm ಅಷ್ಟು, ಅಂದ್ರೆ ಮುಂಚೆ ಫಿಲ್ಮ್ ರೀಲ್ ಬರ್ತಿತ್ತಲ್ಲ ಆ ಸೈಜ್ದು ಸೆನ್ಸರ್ ಇರ್ತದೆ. ವೆರಾಸ್ APS-C ಸೆನ್ಸರ್ ಅಂದ್ರೆ ಇದು ಕ್ರಾಪ್ಡ್ ಸೆನ್ಸರ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಚಿತ್ರ ನೋಡಿ, 35 ಇದು ಫುಲ್ ಫ್ರೇಮ್ ಕ್ಯಾಮ್ರಾದಲ್ಲಿ ನೀವು ಒಂದು ಕಡೆ ನಿಂತು ಫೋಟೋ ತೆಗೆದ್ರೆ ಇಷ್ಟು ಅಗಲ ಫೋಟೋ ಬರ್ತದೆ, 35 mm ಬರ್ತದೆ. APS-C ಸೆನ್ಸರ್ ಹಾಕಿದ್ರೆ ಇಷ್ಟು ಮಾತ್ರ ಕಾಣಿಸ್ತದೆ, ಇಷ್ಟು ಮಾತ್ರ ತೆಗೀತದೆ. ಇದು ರೀಸನ್ ಏನಕ್ಕೆ ಅಂದ್ರೆ ಈ ಫುಲ್ ಫ್ರೇಮ್ ಸೆನ್ಸರ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್, ಮತ್ತೆ ಇದ್ರದ್ದು ಕ್ರಾಪ್ ಸೆನ್ಸರ್ ಅಷ್ಟು ತುಂಬಾ ಚೀಪ್ ಆಗಿ ಮಾಡ್ಬೋದು. ಹಾಗಾಗಿ ಬಟ್ ಎರಡದ್ದು ಡಿಫರೆನ್ಸ್ ಅಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಇದು ನೋಡಿ, ಇದು ಫುಲ್ ಫ್ರೇಮ್ ಸೆನ್ಸರ್ ಅಲ್ಲಿ ತೆಗೆದಿರೋದು, ಇದು APS-C ಸೆನ್ಸರ್, ಇದು ಅಷ್ಟೇ. ಇದು APS-C ಸೆನ್ಸರ್, ಇದು ಫುಲ್ ಫ್ರೇಮ್. ಓಕೆ, ನಾವೀಗ ಕ್ಯಾಮ್ರಾದು ಫಂಕ್ಷನಿಂಗ್ ಬಗ್ಗೆ ಬರ್ತಾ ಇದ್ದೇನೆ. ಕ್ಯಾಮ್ರಾದಲ್ಲಿ 3 ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಫೋಟೋ ಕರೆಕ್ಟ್ ಆಗಿ ಬರ್ಲಿಕ್ಕೆ. ಒಂದು ಅಪರ್ಚರ್ ಅಂತಾರೆ, ಇನ್ನೊಂದು ಶಟರ್ ಸ್ಪೀಡ್, ಇನ್ನೊಂದು ISO. ಈಗ ಮೇನ್ ಅಪರ್ಚರ್ಗೆ ಬರೋಣ. ಅಪರ್ಚರ್ ಅಂದ್ರೆ it is aperture is the size of the opening in the lens when the picture is taken. ಅಂದ್ರೆ ಇದು ನಿಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಬೆಳಕು ಸೆನ್ಸರ್ ಮೇಲೆ ಬೀಳ್ಬೇಕು ಅಂದ್ಬಿಟ್ಟು ಇದು ಡಿಸೈಡ್ ಮಾಡುತ್ತೆ. ಇದನ್ನ F ಸ್ಟಾಪ್ಸ್ ಅಂತ ಹೇಳ್ತಾರೆ ಕ್ಯಾಮ್ರಾ ಇದರಲ್ಲಿ. F1.4 ಅಂದ್ರೆ ಜಾಸ್ತಿ ಲೈಟ್ ನಿಮ್ಮ ಸೆನ್ಸರ್ ಮೇಲೆ ಬೀಳುತ್ತೆ. ಈ ನಂಬರ್ ಜಾಸ್ತಿ ಆಗ್ತಾ ಇದ್ದಷ್ಟು ಕಡಿಮೆ ಲೈಟ್ ನಿಮ್ಮ ಸೆನ್ಸರ್ ಮೇಲೆ ಬೀಳುತ್ತೆ, ನಿಮ್ಮ ಕ್ಯಾಮೆರಾ ಸೆನ್ಸರ್ ಮೇಲೆ ಬೀಳುತ್ತೆ. F1.4 ಅಂದ್ರೆ ನೋಡಿ, ಇದ್ರಲ್ಲಿ ಹಾಕಿದ್ರಲ್ಲಿ ಇದೆ, ವೆರಿ ಲಾರ್ಜ್ ಅಪರ್ಚರ್ ಅಂಡ್ ಇಟ್ ವಿಲ್ ಗಿವ್ ದ ಹೈಯೆಸ್ಟ್ ಬ್ರೈಟ್ನೆಸ್. F22 ಅಂದ್ರೆ ಸ್ವಲ್ಪ ಲೈಟ್ ಅಷ್ಟೇ ನಿಮ್ಮ ಸೆನ್ಸರ್ ಮೇಲೆ ಬೀಳುತ್ತೆ, ಇಲ್ಲಿ ಫೋಟೋ ಡಾರ್ಕ್ ಆಗಿ ಬರ್ತದೆ. ಇದು ಯಾಕೆ ನೀವು ಈ ತರ ಇದು ಯೂಸ್ ಮಾಡಬೇಕು ಅಂದ್ರೆ, ನೀವು ಮನೆ ಒಳಗೆ ಎಲ್ಲ ತೆಗೆಯುವಾಗ ಅಥವಾ ಹೊರಗಡೆ ಲೈಟ್ ಕಡಿಮೆ ಇರುವಾಗ ನೀವು ಜಾಸ್ತಿ ಲೈಟ್ನ ಕ್ಯಾಮ್ರಾ ಒಳಗೆ ಬಿಡಬೇಕಾಗ್ತದೆ. ಬಟ್ ತುಂಬಾ ಬ್ರೈಟ್ ಆಗಿದ್ರೆ ಹೊರಗೆ ತುಂಬಾ ಬಿಸಿಲು ಅಥವಾ ತುಂಬಾ ಒಳಗೇನೋ ತುಂಬಾ ಹೈ ಬ್ರೈಟ್ನೆಸ್ ಇದ್ರೆ ನೀವು ಕಡಿಮೆ ಲೈಟ್ನ ಕ್ಯಾಮ್ರಾ ಒಳಗೆ ಬಿಡಬೇಕಾಗ್ತದೆ. ಸೊ ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ ನಿಮ್ಗೆ ಇದು ಬೇಕಾಗ್ತದೆ. ಇದು ಇಲ್ಲಿ ನೋಡಿ, ಇದು ಕೆಳಗಡೆ ಪಿಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ತೋರಿಸಿದೆ. ಇದು F2 ಅಂದ್ರೆ ಇಷ್ಟು ದೊಡ್ಡದಿರ್ತದೆ. ಇದು ಕಂಪ್ಯಾರಿಸನ್ಗೆ F22 ಅಂದ್ರೆ ಇಷ್ಟು ಲೈಟ್ ಅನ್ನು ಒಳಗಡೆ ಬಿಡುತ್ತೆ, ಅಂದ್ರೆ ಇಷ್ಟು ಹೋಲ್ ಇಂದ ಕ್ಯಾಮರಾಗೆ ಒಳಗಡೆ ಲೈಟ್ ಹೋಗುತ್ತೆ. ನೆಕ್ಸ್ಟ್ ಆಸ್ಪೆಕ್ಟ್ ISO ಅಂದ್ಬಿಟ್ಟು, ಈ ISO ಕ್ಯಾಮ್ರಾದು ಸೆನ್ಸರ್ದು ಲೈಟ್ ಸೆನ್ಸಿಟಿವಿಟಿ. ಆ ಲೈಟ್ ಸೆನ್ಸಿಟಿವಿಟಿನ ಮೆಷರ್ ಮಾಡೋದು ISO ಅಂತ ನಂಬರ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ. ISO ನಾರ್ಮಲಿ ಎಲ್ಲ ಕ್ಯಾಮ್ರಾಸ್ ಅಲ್ಲಿ 100 ಇಂದ ಶುರು ಆಗಿ ಈಗ ಬರ್ತಾ ಇರೋ ಕ್ಯಾಮ್ರಾಸ್ ಅಲ್ಲಿ ಆಲ್ಮೋಸ್ಟ್ 25,000 30,000 ವರೆಗೂ ಹೋಗುತ್ತೆ ಅದು. ಈ ISO ನೀವು ಹೊರಗಡೆ ಬಿಸಿಲಲ್ಲಿ ತೆಗೆಯುವಾಗ ಆದಷ್ಟು ಕಡಿಮೆ ISO ಇಟ್ಕೊಳ್ಬೇಕು.
ಅಂದ್ರೆ ಇವಾಗ ನೋಡಿ 100 200 ಅಷ್ಟರೊಳಗೆ ಇರಬೇಕು. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಹೊರಗಡೆ ಅಂದ್ರೆ ಮೋಡ ಇರುವಾಗ ನೀವು 400 ಅಥವಾ 800 ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಹೋದ್ರೆ ನಿಮ್ಮ ಫೋಟೋದ ಹಾಳಾಗ್ತದೆ. ಅಂದ್ರೆ ಅಷ್ಟು ತುಂಬಾ ಬ್ರೈಟ್ ಆಗಿ ಮತ್ತೆ ಅದರಲ್ಲಿರೋ ಡೀಟೇಲ್ಸ್ ಎಲ್ಲ ಹಾಳಾಗ್ತದೆ. ಸೊ ಹಾಗಾಗಿ ನೀವು ISO ಅಡ್ಜಸ್ಟ್ ಮಾಡುವಾಗ ಹೊರಗಡೆ ಅದು ಕರೆಕ್ಟ್ ಆಗಿ ಒಂದು ಟೇಬಲ್ ಇದೆ, ಅದು ಕ್ಯಾಮ್ರಾ ನೀವು ತಗೊಳ್ಳುವಾಗ ಮ್ಯಾನ್ಯುಯಲ್ ನಲ್ಲಿ ಕೊಡ್ತಾರೆ ಅವರು, ಎಷ್ಟು ಲೈಟ್ ಎಷ್ಟು ಹೊರಗಡೆ ಅಂದ್ರೆ ಯಾವ ಕಂಡೀಷನ್ ಅಲ್ಲಿ ಎಷ್ಟು ISO ಯೂಸ್ ಮಾಡಿದ್ರೆ ನಿಮ್ಮ ಪಿಕ್ಚರ್ ಕರೆಕ್ಟ್ ಆಗಿ ಬರ್ತದೆ ಅಂತ. ಬಟ್ ಜನರಲಿ ನೀವು ಹೊರಗಡೆ ಎಲ್ಲರೂ ತೆಗೆಯುವಾಗ 100 200 ಅಲ್ಲೇ ಇರಬೇಕು. ಮನೆ ಒಳಗೆ ತೆಗೆಯುವಾಗ ಜಾಸ್ತಿ ಮಾಡ್ಕೋಬೇಕಾಗಿದೆ, ಯಾಕಂದ್ರೆ ಲೈಟ್ ಕಂಡೀಷನ್ ಮೇಲೆ. ನಿಮ್ಗೆ ಯಾವ್ದಾದ್ರು ಹೈ ಫಾಸ್ಟ್ ಆಕ್ಷನ್ ಫೋಟೋಗ್ರಫಿ ಮಾಡ್ಬೇಕಂದ್ರೆ ಹೊರಗಡೆ ಲೈಟ್ ಕಡಿಮೆ ಇರುವಾಗ ಅವಾಗ ನೀವು ಹೈ ISO ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಬಟ್ ಹೈ ISO ಸೆಟ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನೋಡಿ ಇಲ್ಲಿ ಕೆಳಗಡೆ ಗ್ರೈನ್ಸ್ ಬರ್ತದೆ ಅದರಲ್ಲಿ. ಸೊ ಹಾಗಾಗಿ ಜನರಲ್ ಆಗಿ ಇವಾಗ APS-C ಸೆನ್ಸರ್ ಇದ್ರೆ 1600 ನೀವು ಜಾಸ್ತಿ ISO ಸೆಟ್ ಮಾಡಿದ್ರೆ ಫೋಟೋ ಚೆನ್ನಾಗಿ ಬರೋದಿಲ್ಲ. ಸೊ ಲಿಮಿಟೇಷನ್ APS-C ಸೆನ್ಸರ್ಸ್ ಅಲ್ಲಿ ಮ್ಯಾಕ್ಸಿಮಮ್ 1600. ಇನ್ ಫುಲ್ ಫ್ರೇಮ್ ಇದ್ರೆ ನೀವು ಮೋರ್ ದ್ಯಾನ್ 2000 2500 to 3000 ವರೆಗೂ ಹೋಗ್ಬೋದು. ಫೋಟೋ ಕ್ಲಿಯರ್ ಆಗಿ ಬರ್ತದೆ. ನೋಡಿ ಇದು ಒಂದು ಲೈಟ್ ಕಂಡೀಷನ್, 1 ಶಟರ್ ಸ್ಪೀಡ್, 1 ಅಪರ್ಚರ್ಗೆ ಈ ISO ನಲ್ಲಿ ತೆಗೆದ್ರೆ ಹೇಗೆ ಡಿಫರೆನ್ಸ್ ಆಗ್ತದೆ ಅಂತ. 100 ಅಲ್ಲಿ ತೆಗೆದ್ರೆ ನೋಡಿ ಇಷ್ಟು ಡಾರ್ಕ್ ಆಗಿ ಬರುತ್ತೆ, 320 ISO ಇಟ್ರೆ ಇಷ್ಟು ಬ್ರೈಟ್ ಆಗಿ ಬರುತ್ತೆ, 800ಗೆ ಈ ತರ ಬರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಶಟರ್ ಸ್ಪೀಡ್. ಶಟರ್ ಸ್ಪೀಡ್ ಯಾವಾಗ್ಲೂ ಮಿನಿಮಮ್ 1 ಸೆಕೆಂಡ್ ಮತ್ತೆ ಉಳಿದಿದ್ದು 1/1000th of a second ಇದು ಈ ಶಟರ್ ಸ್ಪೀಡ್ ನ ಮೆಷರ್ ಮಾಡ್ತಾರೆ. ಕೈಯಲ್ಲಿ ಫೋಟೋ ತೆಗೆಯುವಾಗ, ಕೈಯಲ್ಲಿ ಹಿಡಿದು ಫೋಟೋ ತೆಗೆಯುವಾಗ ನೀವು ಮಿನಿಮಮ್ ಶಟರ್ ಸ್ಪೀಡ್ ಎಷ್ಟಕ್ಕೆ ಹೋಗ್ಬೋದು ಅಂದ್ರೆ 1/30 ಮಾತ್ರ ಹೋಗ್ಬೋದು. ಅದಕ್ಕಿಂತ ನೀವು ಕೆಳಗೆ ಶಟರ್ ಸ್ಪೀಡ್ ಸೆಟ್ ಮಾಡಿದ್ರೆ ಕ್ಯಾಮರಾ ಫೋಟೋ ಶೇಕ್ ಆಗ್ತದೆ, ಫೋಟೋ ಬ್ಲರ್ ಆಗಿ ಬರ್ತದೆ. ಸೊ ಹಾಗಾಗಿ ನೀವು ಕೈಯಲ್ಲಿ ಹಿಡಿದು ಫೋಟೋ ತೆಗೆಯುವಾಗ ನೀವು ಮಿನಿಮಮ್ ಶಟರ್ ಸ್ಪೀಡ್ 1/30, ಅದಕ್ಕಿಂತ ನೀವು ಕಡಿಮೆ ತೆಗಿಬಾರ್ದು. ಬಟ್ ಅದಕ್ಕಿಂತ ಜಾಸ್ತಿ ನೀವು ಇವಾಗ ಬರ್ತಾ ಇರೋ ಕ್ಯಾಮ್ರಾಸ್ ಅಲ್ಲಿ ಅಪ್ ಟು 2000 ವರೆಗೂ ಬರ್ತದೆ, 1/2000 1/3000 ವರೆಗೂ ಬರ್ತದೆ. ಯಾವ್ದಾದ್ರು ರನ್ನಿಂಗ್ ರೇಸ್ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಅಥವಾ ಯಾವ್ದಾದ್ರು ಯಕ್ಷಗಾನ ಈ ತರದ್ ಯಾವ್ದಾದ್ರು ಫೋಟೋ ನೀವು ತೆಗಿಯುವಾಗ ಮೋರ್ ದನ್ 1/500 ಇಟ್ಕೊಂಡು ಫೋಟೋ ತೆಗಿಬೇಕು, ಇಲ್ಲಾಂದ್ರೆ ಅದು ಬ್ಲರ್ ಆಗ್ತದೆ. ಸೊ ಶಟರ್ ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಯಾವ್ದಾದ್ರು ಪೋರ್ಟ್ರೈಟ್ ಅಥವಾ ನಿಂತು ಫೋಟೋ ತೆಗೆಯುವಾಗ ನೀವು ಕಡಿಮೆ ಇಟ್ಕೊಳ್ಬಹುದು, 1/125 1/100 ಇಟ್ಕೋಬಹುದು. ಬಟ್ ನೀವು ಯಾವ್ದಾದ್ರು ಆಕ್ಷನ್, ಯಾವ್ದಾದ್ರು ಮೂವ್ಮೆಂಟ್ ಆಗ್ತಾ ಇರೋ ಅಥವಾ ಯಾವ್ದಾದ್ರು ಪಾಸಿಂಗ್ ವೆಹಿಕಲ್ ಯಾವ್ದಾದ್ರು ಫೋಟೋ ತೆಗಿಬೇಕಾದ್ರೆ ನೀವು 1/500 ಬೇಕೇ ಬೇಕಾಗ್ತದೆ, ಇಲ್ಲಾಂದ್ರೆ ಫೋಟೋ ಬ್ಲರ್ ಆಗ್ತದೆ. ಬಟ್ ಸ್ಲೋ ಶಟರ್ ಸ್ಪೀಡ್ ಬಿಲೋ 130 ಬಿಲೋ 1/30 ತೆಗಿಬೇಕಾದ್ರೆ ನಿಮ್ಗೆ ಸ್ಟ್ಯಾಂಡ್ ಬೇಕಾಗ್ತದೆ. ಸ್ಟ್ಯಾಂಡ್ ಇಲ್ಲದೆ ತೆಗೆದ್ರೆ ನೋಡಿ ಈ ತರ ಆಗ್ಬಿಡುತ್ತೆ, ನೀವು ಕಡಿಮೆ ಈ ತರ ಬ್ಲರ್ ಆಗ್ಬಿಡ್ತದೆ. ಬಟ್ ನೀವು ಸ್ಟ್ಯಾಂಡ್ ಇಟ್ಬಿಟ್ಟು ಇವಾಗ ವಾಟರ್ ಫಾಲ್ ಫೋಟೋ ತೆಗೆದ್ರೆ ನೋಡಿ ಈ ತರ ಬ್ಯೂಟಿಫುಲ್ ಫೋಟೋಸ್ ಬರುತ್ತೆ. ನೋಡಿ ಇದೆಲ್ಲ ಸ್ಲೋ ಶಟರ್ ಅಲ್ಲಿ ತೆಗ್ದಿರುವಂತದ್ದು, ಈ ತರ ಎಫೆಕ್ಟ್ ಕೊಡುತ್ತೆ. ಇದು ನೋಡಿ ಇದು 1/120 ಹಾಕಿ ತೆಗೆದ್ರೆ ಈ ತರ ಬರುತ್ತೆ. ಬಟ್ ಇದು 4 seconds ತೆಗ್ದಿದ್ದಾರೆ ನೋಡಿ, ಇದು ಈ ತರ ಬರ್ತದೆ. ಫುಲ್ ಫಾಸ್ಟ್ ಶಟರ್ ಅಲ್ಲಿ, ನಾರ್ಮಲ್ ಶಟರ್ ಅಲ್ಲಿ ಹಾಕಿ ತೆಗ್ದಿರೋ ವಾಟರ್ ಫಾಲ್ ಮತ್ತೆ ಸ್ಲೋ ಶಟರ್ ಅಲ್ಲಿ ಹಾಕಿ ತೆಗ್ದಿರೋ ವಾಟರ್ ಫಾಲ್, ಈ ತರ ಡಿಫ್ರೆನ್ಸ್ ಸ್ಲೋ ಶಟರ್ ಯೂಸ್ ಆಗ್ತದೆ. ನಿಮ್ಗೆ ಇಲ್ಲಿ ಫ್ಲೋ ಗೊತ್ತಾಗ್ತದೆ ಕ್ಲೀನ್ ಆಗಿ ನೋಡಿ ಇದು. ಬಟ್ ಇದರಲ್ಲಿ ಆಕ್ಷನ್ ಅಲ್ಲೇ ಸ್ಟಾಪ್ ಆಗ್ತದೆ ಇದು. ಬಟ್ ಇದರಲ್ಲಿ ಒಂದು ಫ್ಲೋ ಇದೆ. ಈಗ ಶೂಟಿಂಗ್ ಮೋಡ್ಸ್ಗೆ ಬರೋಣ. ಕ್ಯಾಮ್ರಾದಲ್ಲಿ ಮೇಲೆ ಡಯಲ್ ಇರುತ್ತಲ್ಲ, ಅದರಲ್ಲಿ ನಾರ್ಮಲಿ ಇಷ್ಟಿರುತ್ತೆ, ಇಷ್ಟು ಆಪ್ಷನ್ಸ್ ಇರುತ್ತೆ. ಇದು M ಅಂದ್ರೆ ಇದು ಮ್ಯಾನ್ಯುಯಲ್, ಅಂದ್ರೆ ಎಲ್ಲ ಕಂಟ್ರೋಲ್ ನಿಮ್ಗೆ ಅಪರ್ಚರ್, ISO, ಶಟರ್ ಸ್ಪೀಡ್ ಎಲ್ಲ ನೀವೇ ಅಡ್ಜಸ್ಟ್ ಮಾಡಿ ಫೋಟೋ ತೆಗಿಬೇಕು. ಇದು ಅಪರ್ಚರ್ ಪ್ರಯಾರಿಟಿ ಅಂತ, AV ಅಂದ್ರೆ. ಈ ಅಪರ್ಚರ್ ಪ್ರಯಾರಿಟಿನಲ್ಲಿ ಏನಾಗುತ್ತೆ, ನಾವು ಅಪರ್ಚರ್ನ ಸೆಟ್ ಮಾಡ್ಬೋದು, ಕ್ಯಾಮ್ರಾ ಶಟರ್ ಸ್ಪೀಡ್ ಆಟೋಮೆಟಿಕ್ ಸೆಟ್ ಮಾಡುತ್ತೆ. ನೀವು ಯಾವ ಅಪರ್ಚರ್ ಸೆಟ್ ಮಾಡಿದ್ದೀರಾ ಅಲ್ಲಿರೋ ಲೈಟಿಂಗ್ ಕಂಡೀಷನ್ಗೆ ಆಟೋಮೆಟಿಕ್ ಆಗಿ ಇದು ಶಟರ್ ಸ್ಪೀಡ್ ನ ಸೆಟ್ ಮಾಡುತ್ತೆ. ಇದು ಶಟರ್ ಪ್ರಯಾರಿಟಿ. ಶಟರ್ ಕಂಟ್ರೋಲ್ ನಾವು ಮಾಡ್ಬೋದು, ಅಪರ್ಚರ್ನ ಕ್ಯಾಮ್ರಾನೇ ಅಡ್ಜಸ್ಟ್ ಮಾಡುತ್ತೆ. ಇದು ಪ್ರೋಗ್ರಾಮಬಲ್ ಮೋಡ್ ಅಲ್ಲಿ ಕ್ಯಾಮ್ರಾನೇ ಎಲ್ಲ ಮಾಡುತ್ತೆ, ಬಟ್ ಇದು ಫ್ಲಾಶ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ಈ ಆಟೋಮೆಟಿಕ್ ಅಲ್ಲಿ ಫುಲ್ಲಿ ಆಟೋಮೆಟಿಕ್, ನಮ್ಗೇನ್ ಕಂಟ್ರೋಲ್ ಇಲ್ಲ, ಜಸ್ಟ್ ನಾವು ಫೋಟೋ ತೆಗಿಯೋದು ಅಷ್ಟೇ. ಮತ್ತೆ ಇದೆಲ್ಲ ಸಬ್ಜೆಕ್ಟ್ ಮೋಡ್ಸ್ ಅಂತ. ಈ ಸಬ್ಜೆಕ್ಟ್ ಮೋಡ್ಸ್ ಅಲ್ಲಿ ಕ್ಯಾಮ್ರಾ ಆಟೋಮೆಟಿಕ್ ಸೆಟ್ಟಿಂಗ್ಸ್ ಇರುತ್ತೆ. ನೀವು ಪೋರ್ಟ್ರೈಟ್ ತೆಗಿತೀರಾ ಅಥವಾ ಸೀನರಿ ತೆಗಿತೀರಾ ಅಥವಾ ರಾತ್ರಿ, ಸೊ ಈ ಆಪ್ಷನ್ಸ್ ಎಲ್ಲ ಕ್ಯಾಮ್ರಾದಲ್ಲಿ ಆಟೋಮೆಟಿಕ್ ಮುಂಚೆನೆ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಅದು ಸೆಲೆಕ್ಟ್ ಮಾಡಿದ್ರೆ
ಆ ಕಂಟ್ರೋಲ್ಸ್ನ ಅದೇ ಆಟೋಮೆಟಿಕ್ ಆಗಿ ಅವಾಯ್ಡ್ ಮಾಡುತ್ತೆ. ಬಟ್ ಇದರಲ್ಲಿ ಏನಂದ್ರೆ, ನೀವು ಮ್ಯಾನ್ಯುಯಲ್ ನಲ್ಲಿ ಫೋಟೋ ತೆಗೆಯೋದಾದ್ರೆ ನೀವೇ ಮನೆಯಲ್ಲಿ ಅಡಿಗೆ ಮಾಡಿ ತಿಂದ ಹಾಗೆ. ಈ ಆಟೋಮೆಟಿಕಲ್ಲಿ ಈ ಆಪ್ಷನ್ಸ್ ಎಲ್ಲ ಹೇಗೆ ಅಂದ್ರೆ, ನೀವು ಸೆಮಿ ಕುಕ್ಡ್ ಅಂತ ಹೇಳ್ತಾರಲ್ಲ, ಅದು ನೀವು ರೆಡಿ ಆಗಿರೋ ತಂದು ಸುಮ್ಮನೆ ಮನೆಯಲ್ಲಿ ಬಿಸಿ ಮಾಡಿ ತಿಂತೀವಲ್ಲ ಹಾಗೆ ಈ ಆಪ್ಷನ್ಸ್. ಈ ಆಟೋಮೆಟಿಕ್ ಅಂದ್ರೆ ನೀವು ಹೊರಗಿಂದ ಫುಡ್ ತಂದು ತಿಂದ ಹಾಗೆ, ನಿಮ್ಮ ಕಂಟ್ರೋಲ್ ಏನಿಲ್ಲ, ನೀವು ಹೇಗ್ ತಿಂತೀರಾ ಅದು ನಿಮ್ ಕಂಟ್ರೋಲ್ ಅಷ್ಟೇ. ಬಟ್ ಅದ್ರದ್ದು ರುಚಿ, ಅದ್ರದ್ದು ಇದು ಎಲ್ಲ ಅವರೇ ಮಾಡಿರ್ತಾರೆ, ನಿಮ್ಮ ಕಂಟ್ರೋಲ್ ಏನಿಲ್ಲ. ಇದ್ರಲ್ಲಿ ಫೋಟೋಗ್ರಾಫರ್ ಹ್ಯಾಸ್ ನೋ ಸ್ಪೆಸಿಫಿಕ್ ಕಂಟ್ರೋಲ್ ಓವರ್ ದ ಸೆಟ್ಟಿಂಗ್ಸ್ ಫಾರ್ ಎ ಪರ್ಟಿಕ್ಯುಲರ್ ಫೋಟೋಗ್ರಾಫ್. ಇದು ಆಟೋ ಮೋಡಲ್ ಏನಾಗುತ್ತೆ ಅಂದ್ರೆ, ಇದು ಪರ್ಫೆಕ್ಟ್ ಬ್ರೈಟ್ ಫೋಟೋ ತೆಗೆಯುತ್ತೆ. ಇವಾಗ ನಿಮ್ಮ ಮೊಬೈಲ್ ಮತ್ತೆ ಪಾಯಿಂಟ್ ಅಂಡ್ ಶೂಟ್ ಕ್ಯಾಮರಾಸ್ ಅದೆಲ್ಲ ಇದೇ ಮೋಡಲ್ ಇರುತ್ತೆ, ಆಟೋಮೆಟಿಕ್ ಮೋಡ್ ನಲ್ಲೇ ಇರುತ್ತೆ. ಇದ್ರಲ್ಲಿ ನಿಮ್ಮ ಕಂಟ್ರೋಲ್ ಏನೇನೂ ಇಲ್ಲ, ಜಸ್ಟ್ ನೀವು ಪಿಕ್ಚರ್ ಕಂಪೋಸಿಷನ್ ಅಷ್ಟೇ ನಿಮ್ಮ ಕೆಲಸ. ಇವಾಗ ಇದು ಅಪರ್ಚರ್ ಪ್ರಯಾರಿಟಿ ಮಾಡೋ ಮೋಡಲ್ ಏನಂದ್ರೆ, ಅದೇ this mode enables you to manually control the aperture. The shutter speed is calculated by the camera for a proper exposure given ISO sensitivity. ಮತ್ತೆ ಶಟರ್ ಪ್ರಯಾರಿಟಿಲಿ ಶಟರ್ ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ ಅಪರ್ಚರ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ, ಶಟರ್ ಸ್ಪೀಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವಾಗ ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಫೋಟೋಗ್ರಫಿ ತೆಗಿತಾ ಇದ್ರೆ ನೀವು ಈ ಮೋಡ್ಗೆ ಹೋಗಿ ಸೆಟ್ ಮಾಡ್ಬೋದು. ನೀವು ಶಟರ್ ಸ್ಪೀಡ್ ನ 1/500 ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಸೆನ್ಸ್ ಮಾಡುತ್ತೆ, ಅದು ಇದು ಫಾಸ್ಟ್ ಆಕ್ಷನ್ ಇದೆ ಅಂದ್ಬಿಟ್ಟು ಆ ಸೆಟ್ಟಿಂಗ್ ಕರೆಕ್ಟ್ ಆಗಿ ಅದು ಅಪರ್ಚರ್ ನ ಸೆಟ್ ಮಾಡ್ಕೊಳ್ಳುತ್ತೆ. ಬಟ್ ಮ್ಯಾನ್ಯುಯಲ್ ಮೋಡ್ ಅಲ್ಲಿ ಎಲ್ಲ ನೀವೇ ಅಡ್ಜಸ್ಟ್ ಮಾಡಬೇಕು. ISO, ಶಟರ್ ಸ್ಪೀಡ್ ಮತ್ತೆ ಅಪರ್ಚರ್ ನ ಎಲ್ಲಾನು ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತೆ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವೈಟ್ ಬ್ಯಾಲೆನ್ಸ್ ಅಂತಿದೆ. ಈ ವೈಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ ಟೇಕಿಂಗ್ ಫೋಟೋಗ್ರಾಫ್. ಇದನ್ನ ನಾರ್ಮಲಿ ನಾವು ಆಟೋಮೆಟಿಕ್ ವೈಟ್ ಬ್ಯಾಲೆನ್ಸಿಂಗ್ ಮೋಡಿಗೆ ಹಾಕ್ಬಿಡ್ತೀವಿ. ಬಟ್ ಕೆಲವು ದಿನದ ಕೆಲವು ಟೈಮಲ್ಲಿ ಆಟೋಮೆಟಿಕ್ ವೈಟ್ ಬ್ಯಾಲೆನ್ಸ್ ವರ್ಕ್ ಆಗಲ್ಲ. ಅದು ನೀವು ಮನೆ ಒಳಗೆ ನಾರ್ಮಲ್ ಈ ಹಳದಿ ಲೈಟ್ ಬರ್ತಲ್ಲ, ಅದು ಹಾಕಿದ್ರೆ ಆಟೋಮೆಟಿಕ್ ವೈಟ್ ಬ್ಯಾಲೆನ್ಸ್ ವರ್ಕ್ ಆಗಲ್ಲ, ಪಿಕ್ಚರ್ ಕಲರ್ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಆವಾಗ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಇದು ಟಂಗ್ಸ್ಟನ್ ಅಂದ್ರೆ ನಾರ್ಮಲ್ ಬಲ್ಬ್ ಅಥವಾ ಟ್ಯೂಬ್ ಲೈಟ್ಸ್ ಇದ್ರೆ ಫ್ಲೋರಸೆಂಟ್. ಈ ಫ್ಲೋರಸೆಂಟ್ ಅಲ್ಲಿ ನೀವು ಹಾಕದೆ ನಾರ್ಮಲಿ ಆಟೋಮೆಟಿಕ್ ವೈಟ್ ಬ್ಯಾಲೆನ್ಸ್ ಅಲ್ಲಿ ತೆಗೆದ್ರೆ ಫೋಟೋಸ್ ಎಲ್ಲ ಸ್ವಲ್ಪ ಬ್ಲೂ ಆಗಿ ಬಂದ್ಬಿಡತ್ತೆ. ಸೊ ಹಾಗಾಗಿ ಆವಾಗ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಆ ಫ್ಲೋರಸೆಂಟ್ಗೆ. ಇಲ್ಲ ಹೊರಗಡೆ ತುಂಬಾ ಬಿಸಿಲಿರುವಾಗ, ನೆತ್ತಿಯ ಮೇಲೆ ಬಿಸಿಲಿರುವಾಗ ಡೇ ಲೈಟಿಗೆ ಹಾಕೋಬಹುದು, ಕ್ಲೌಡ್. ಮತ್ತೆ ನೀವು ಫ್ಲಾಶ್ ಫೋಟೋಗ್ರಫಿ ಮಾಡುವಾಗ ಫ್ಲಾಶಿಗೆ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಪಿಕ್ಚರ್ಸ್ ಬರುತ್ತೆ. ಮತ್ತೆ ನೀವು ಶೇಡ್ ಅಲ್ಲಿ ಇರುವಾಗ ಶೇಡ್ಗೆ ಹಾಕೊಂಡ್ರೆ ಕರೆಕ್ಟ್ ಆಗಿ ಆ ಶೇಡ್ ಲೈಟ್ ಕರೆಕ್ಟ್ ಆಗಿ ನಿಮ್ಗೆ ವೈಟ್ ಬ್ಯಾಲೆನ್ಸ್ ಆಗುತ್ತೆ. ಈ ವೈಟ್ ಬ್ಯಾಲೆನ್ಸ್ ಇಸ್ ನಾರ್ಮಲಿ ಜನ ಇಗ್ನೋರ್ ಮಾಡ್ಬಿಡ್ತಾರೆ, ಇದನ್ನ ಹೇಗೋ ಬಂದ್ಬಿಡುತ್ತೆ ಫೋಟೋಸ್ ಇದು. ಸೊ ಇದನ್ನ ಗಮನ ಇಟ್ಕೊಂಡು ಒಂದು ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಫೋಟೋಸ್ ತುಂಬಾ ಕ್ಲಾರಿಟಿ ಇರುತ್ತೆ. ಇಲ್ಲಿ ಹಾಕಿದೆ ನೋಡಿ, ಆಟೋಮೆಟಿಕ್ ವೈಟ್ ಬ್ಯಾಲೆನ್ಸ್ ಮೇ ನಾಟ್ ವರ್ಕ್ ಡ್ಯೂರಿಂಗ್ ಸನ್ರೈಸ್ ಆರ್ ಸನ್ಸೆಟ್. ನೀವು ವೈಟ್ ಬ್ಯಾಲೆನ್ಸ್ ಇಟ್ಟು ನಾರ್ಮಲ್ ಬೇರೆ ಕೆಲವು ಫೋಟೋ ತೆಗೆದ್ರೆ ತುಂಬಾ ಡ್ರಮ್ಯಾಟಿಕ್ ಕಲರ್ಸ್ ಇರುತ್ತೆ, ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವು ಸತಿ ಸನ್ಸೆಟ್ ಇರುವಾಗ ಕ್ಲೌಡಿ ಸೆಟ್ಟಿಂಗ್ಸ್ ಮಾಡ್ಬಿಟ್ಟು ನೀವು ತೆಗೆದ್ರೆ ಅದು ಆರೆಂಜ್ ಆಗಿ ತುಂಬಾ ಒಳ್ಳೆ ಡ್ರಮ್ಯಾಟಿಕ್ ಎಫೆಕ್ಟ್ ಕೊಡುತ್ತೆ. ಸುಮ್ಮನೆ ಜಸ್ಟ್ ಟ್ರೈ ಮಾಡ್ಬೋದು, ನೀವು ತುಂಬಾ ಚೆನ್ನಾಗಿ ಬರುತ್ತೆ ಕೆಲವು ಸತಿ ಫೋಟೋಸ್. ಮತ್ತೆ ಹಾಗೆ ನೀವು ಟಂಗ್ಸ್ಟನ್ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಸೀನರಿ ತೆಗೆದ್ರೆ ಫುಲ್ ಬ್ಲೂ ಆಗಿ ಬರುತ್ತೆ, ಸ್ಕೈ ಎಲ್ಲ ತುಂಬಾ ಕ್ಲಿಯರ್ ಆಗಿ ಬ್ಲೂ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್. ಜಸ್ಟ್ ಫಾರ್ ಎಕ್ಸ್ಪೆರಿಮೆಂಟ್ ನೀವು ಟ್ರೈ ಮಾಡಿ. ಮತ್ತೆ ಈಗ ಡೆಪ್ತ್ ಆಫ್ ಫೀಲ್ಡ್ ಗೆ ಬರ್ತಾ ಇದ್ದೀನಿ. ಇದು ಡೆಪ್ತ್ ಆಫ್ ಫೀಲ್ಡ್ ಅಂದ್ರೆ ಈ ಅಪರ್ಚರ್ ಸೆಟ್ಟಿಂಗ್ಸ್ ಅಲ್ಲಿ ಕಡಿಮೆ ಅಪರ್ಚರ್ ಇಟ್ಟಿದ್ರೆ, ಅಂದ್ರೆ ಇನ್ ಟರ್ಮ್ಸ್ ಆಫ್ ನಂಬರ್ ಕಡಿಮೆ ಅಪರ್ಚರ್ ಇಟ್ಟಿದ್ರೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಬರುತ್ತೆ. ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂದ್ರೆ ಹಿಂದೆ ನೋಡಿ, ಇದು ಯಾರ್ದಾದ್ರು ಫೋಟೋ ತೆಗಿವಾಗ ಹಿಂದೆ ಫುಲ್ ಬ್ಲರ್ ಆಗುತ್ತೆ. ಈ ಬ್ಲರ್ ಆಗುವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಹೈಲೈಟ್ ಆಗುತ್ತೆ, ನಿಮ್ಮ ಕಣ್ಣು ಸಬ್ಜೆಕ್ಟ್ ಮೇಲೆ ಡೈರೆಕ್ಟ್ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ. ಬೇರೆ ಇದರಲ್ಲಿ ನೋಡಿ, ಇದು ಡೀಪ್ ಡೆಪ್ತ್ ಆಫ್ ಫೀಲ್ಡ್, ಇದರಲ್ಲಿ ಫುಲ್ ಹಿಂದೆ ಬೆಟ್ಟವೂ ಶಾರ್ಪ್ ಆಗಿದೆ, ನಿಮ್ಮ ಮುಂದೆ ಎದ್ರೆ ಇರುವ ಹೂವನ್ನು ಶಾರ್ಪ್ ಆಗಿದೆ. ಸೊ ಇದು ದಿಸ್ ಹಸ್ ಗಾಟ್ ಎ ಫುಲ್ ಡೆಪ್ತ್ ಆಫ್ ಫೀಲ್ಡ್, ದಿಸ್ ಹಸ್ ಗಾಟ್ ಎ ಶಾಲೋ ಡೆಪ್ತ್ ಆಫ್ ಫೀಲ್ಡ್. ನೀವು ಯಾವ ತರ ಪಿಕ್ಚರ್ ತೆಗಿತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ತರ ಎಷ್ಟು ಡೆಪ್ತ್ ಆಫ್ ಫೀಲ್ಡ್ ತಗೊಂಡ್ರೆ ಚೆನ್ನಾಗಿ ಫೋಟೋ ಬರುತ್ತೆ ಅಂತ. ಸೊ ಸೀನರೀಸ್ ತೆಗಿಯುವಾಗ, ನೀವು ತುಂಬಾ ದೂರದ ಫೋಟೋ ತೆಗಿಯುವಾಗ ಯಾವಾಗ್ಲೂ ಡೀಪ್ ಡೆಪ್ತ್ ಆಫ್ ಫೀಲ್ಡ್ ಇರಬೇಕು. ಇಂಥ ಟೈಮಲ್ಲಿ ಅಪರ್ಚರ್ ಶುಡ್ ಬಿ ಹೈಯೆಸ್ಟ್. ಹೈ ಇದ್ದಷ್ಟು ನಿಮ್ಗೆ ಪಿಕ್ಚರ್ ಶಾರ್ಪ್ ಆಗಿ ಎಂಡ್ವರೆಗೂ ಶಾರ್ಪ್ ಆಗಿ ಬರುತ್ತೆ. ನಿಮ್ದು ಅಪರ್ಚರ್ ಲೋ ಇದ್ರೆ ಹಿಂದೆ ಫುಲ್ ಬ್ಲರ್ ಆಗುತ್ತೆ, ನಿಮ್ಮ ಸಬ್ಜೆಕ್ಟ್ ಹೈಲೈಟ್ ಆಗುತ್ತೆ. ನೀವು ಯಾರ್ದಾದ್ರೂ ಪೋರ್ಟ್ರೈಟ್ ತೆಗಿಯುವಾಗ ಈ ತರದ್ ಅಂದ್ರೆ ಲೋ
ಅಪರ್ಚರ್ ಇಟ್ಟು ತೆಗಿಬೇಕಾಗ್ತದೆ. ನೋಡಿ F4 ಇದಿಟ್ರೆ ನಿಮ್ಗೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಬರ್ತದೆ. ಇದೆಲ್ಲ ನೋಡಿ ಡೀಪ್ ಡೆಪ್ತ್ ಆಫ್ ಫೀಲ್ಡ್ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಇನ್ಕ್ರೀಸ್ ಡೆಪ್ತ್ ಆಫ್ ಫೀಲ್ಡ್ ವಿತ್ ಸ್ಮಾಲ್ ಎಫ್ ಸ್ಟಾಪ್ಸ್. F1, F16, F/16, F/20, F/22 ಹೀಗೆಲ್ಲ ಇಟ್ರೆ ಶಾರ್ಪ್ ಆಗಿ ಬರುತ್ತೆ. ಹತ್ರದ ಫೋಟೋ ತೆಗಿಯುವಾಗ ಲೋ ಇಟ್ಕೋಬೇಕು, ಲಾರ್ಜ್ ಎಫ್ ಸ್ಟಾಪ್ಸ್ ಇಟ್ಕೋಬೇಕು. ಆವಾಗ ನೋಡಿ ಫುಲ್ ಬ್ಲರ್ ಆಗುತ್ತೆ, ನಿಮ್ದು ಸಬ್ಜೆಕ್ಟ್ ಫುಲ್ ಹೈಲೈಟ್ ಆಗ್ತದೆ. ಇದೆಲ್ಲ ನೋಡಿ ಇದೆಲ್ಲ ಫುಲ್ ಬ್ಲರ್ ಆಗಿದೆ, ಹಾಗಾಗಿ ನಿಮ್ದು ಸಬ್ಜೆಕ್ಟ್ಸ್ ಫುಲ್ ಹೈಲೈಟ್ ಆಗಿದೆ. ಇದು ನೋಡುವವರು ಸ್ಟ್ರೈಟ್ ಸಬ್ಜೆಕ್ಟ್ನೇ ನೋಡ್ತಾರೆ, ಫುಲ್ ಅವ್ರಿಗೆ ಡಿಸ್ಟ್ರಾಕ್ಷನ್ಸೇ ಇರೋದಿಲ್ಲ. ಮತ್ತೆ ಫೋಕಲ್ ಪಾಯಿಂಟ್ಸ್, ಈ ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಇರೋದ್ರಿಂದ ಅದು ಎಲ್ಲಿಗೆ ಫೋಕಸ್ ಮಾಡ್ತಾ ಇದೆ ಅಂದ್ಬಿಟ್ಟು ತೋರಿಸುತ್ತೆ, ಅದು ರೆಡ್ ಆಗ್ತದೆ, ಅದು ಎಲ್ಲಿಗೆ ಫೋಕಸ್ ಆಗ್ತಾ ಇದೆ ಅಂತ. ಸೊ ಆ ಫೋಕಸ್ ಪಾಯಿಂಟ್ ನ ನಾವು ಕ್ಲಿಯರ್ ಆಗಿ ಮಾರ್ಕ್ ಮಾಡಿ ನೋಡ್ಕೊಳ್ಬೇಕು. ಫೋಕಸ್ ಅದು ಸಪೋಸ್ ಇವಾಗ ನೀವು ಯಾರ್ದೋ ಫೋಟೋ ತೆಗಿಯುವಾಗ ಕ್ಯಾಮ್ರಾ ಆಟೋಮೆಟಿಕ್ ಫೋಕಸ್ ಇಲ್ಲೆಲ್ಲೋ ಫೋಕಸ್ ಬೇರೆ ಕಡೆ ಫೋಕಸ್ ಆಗ್ಬಿಟ್ರೆ ನಿಮ್ಮ ಸಬ್ಜೆಕ್ಟ್ ಬ್ಲರ್ ಆಗುತ್ತೆ. ನಾನ್ ತೆಗಿಯುವಾಗ್ಲೂ ಸುಮಾರು ಸತಿ ಆಗುತ್ತೆ, ನಾ ತೆಗೆದ ಮೇಲೆ ಕಂಪ್ಯೂಟರ್ ಡೌನ್ಲೋಡ್ ಮಾಡಿ ನೋಡುವಾಗ ಅಯ್ಯೋ ಇದು ಅಲ್ಲಿ ಫೋಕಸ್ ಆಗ್ಬಿಟ್ಟಿದೆ. ಈಗ ನಿಮ್ಗೆ ಸಣ್ಣ ಸ್ಕ್ರೀನ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಫೋಟೋ ತೆಗಿಯುವಾಗ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು ಕ್ಯಾಮ್ರಾ ಎಲ್ಲಿ ಫೋಕಸ್ ಮಾಡ್ತಾ ಇದೆ ಅಂದ್ಬಿಟ್ಟು. ನೋಡಿ ಈ ಫೋಟೋದಲ್ಲಿ ಅವ್ರು ಸರಿಯಾಗಿ ನೋಡಿಲ್ಲ, ಫೋಟೋ ತೆಗಿಯೋರು ಇಲ್ಲಿಗೆ ಚೇರಿಗೆ ಫೋಕಸ್ ಆಗ್ಬಿಟ್ಟಿದೆ. ಸ್ವಲ್ಪ ಚೇರ್ ಶಾರ್ಪ್ ಆಗಿದೆ, ಇವ್ರ ಸಬ್ಜೆಕ್ಟ್ ಬ್ಲರ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಈ ಸ್ಕ್ವೇರ್ ಬರುತ್ತಲ್ಲ ಅದು ಎಲ್ಲಿಗೆ ಇದೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ನೀವು. ಮತ್ತೆ ಕೆಲವು ಸತಿ ನಿಮ್ಗೆ ಆಕ್ಷನ್ ತೆಗಿಯುವಾಗ ಸಬ್ಜೆಕ್ಟ್ ಸ್ಟೇಬಲ್ ಆಗಿ ಒಂದು ಕಡೆ ಇರೋದಿಲ್ಲ, ಸಬ್ಜೆಕ್ಟ್ ಮೂವ್ ಆಗ್ತಾ ಇರುತ್ತೆ. ಸಪೋಸ್ ನೀವು ಈ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಯಾರೋ ರನ್ನಿಂಗ್ ರೇಸ್ ಮಾಡುವಾಗ ಅಥವಾ ಯಾರೋ ನಿಮ್ ಕಡೆ ನಡ್ಕೊಂಡು ಬರುವಾಗ ಅದು ಫೋಕಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಇಂಥ ಸಮಯದಲ್ಲಿ ಅಂದ್ರೆ, ಕ್ಯಾಮ್ರಾದಲ್ಲಿ ಎರಡು ತರ ಆಪ್ಷನ್ಸ್ ಇದೆ. ಒಂದು ಸಿಂಗಲ್ ಫೋಕಸ್ ಅಂತ, ಇನ್ನೊಂದು ಸರ್ವೋ ಅಂತ. ಆ ಸರ್ವೋ ಕನೆಕ್ಟ್ ಮಾಡಿದ್ರೆ, ನೀವು ಸರ್ವೋ ಚೂಸ್ ಮಾಡಿದ್ರೆ ಒಂದ್ಸತಿ ನೀವು ಸಬ್ಜೆಕ್ಟ್ಗೆ ಫೋಕಸ್ ನ ಲಾಕ್ ಮಾಡಿದ್ಮೇಲೆ ಆ ಸಬ್ಜೆಕ್ಟ್ ಎಲ್ಲಿ ಮೂವ್ ಆದ್ರೂ ಕ್ಯಾಮ್ರಾ ಅದನ್ನ ಫೋಕಸ್ ಮಾಡ್ತಾ ಇರುತ್ತೆ. ಅವರು ಫೋಕಸ್ ಚೇಂಜ್ ಆದ್ರೂ ಅವ್ರು ಹತ್ರ ಬರ್ತಾ ಇದ್ರು ಅದು ಆಟೋಮೆಟಿಕ್ ಆಗಿ ಫೋಕಸ್ ಮಾಡ್ತಾ ಇರುತ್ತೆ. ನೀವು ಯಾವ ತರದ್ದು ಫೋಟೋ ತೆಗಿತಾ ಇದ್ದೀರಾ ನೋಡ್ಕೊಂಡು ಆ ತರದ್ದು ಫೋಕಸ್ ನ ನೀವು ಚೂಸ್ ಮಾಡ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಇದು ಇಂಪಾರ್ಟೆಂಟ್, ಮೀಟರಿಂಗ್. ಕ್ಯಾಮ್ರಾ ಏನ್ ಮಾಡುತ್ತೆ ಅಂದ್ರೆ, ನೀವು ಯಾವ್ದಾದ್ರದ್ದು ಒಂದು ಸಿಚುವೇಶನ್ ಫೋಟೋ ತೆಗಿಯುವಾಗ, ಸಪೋಸ್ ನೀವು ಈ ಹಾಲ್ದು ಫೋಟೋ ತೆಗಿಯುವಾಗ ಕ್ಯಾಮ್ರಾ ಎಷ್ಟು ಬ್ರೈಟ್ನೆಸ್ ಇದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪೋಷರ್ ನ ಸೆಟ್ ಮಾಡುತ್ತೆ. ನೀವು ಎಲ್ಲಿಗೆ ಇವಾಗ ಸಪೋಸ್ ನೀವು ಎಲ್ಲಿಗೆ ಈ ಬ್ರೈಟಿಗೆ ಎಲ್ಲರೂ ಫೋಕಸ್ ಮಾಡಿದ್ರೆ ನಿಮ್ದು ಈ ಪೋರ್ಷನ್ ಎಲ್ಲ ಡಾರ್ಕ್ ಆಗ್ಬಿಡುತ್ತೆ. ನೀವು ಡಾರ್ಕ್ ಎಲ್ಲಾದ್ರೂ ಫೋಕಸ್ ಮಾಡಿದ್ರೆ ಬೇರೆದೆಲ್ಲ ತುಂಬಾ ಬ್ರೈಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅದು ಇಲ್ಲಿದ್ದು ಏನು ಲೈಟ್ ನ ಮೆಷರ್ ಮಾಡುತ್ತೆ. ಸೊ ಹಾಗಾಗಿ ನೀವು ಯಾವ ಫೋಟೋ ಇವಾಗ ನೀವು ಇಂಥ ಸಿಚುವೇಶನ್ ಅಲ್ಲಿ ಎಲ್ಲಿಗೆ ಫೋಕಸ್ ಮಾಡ್ಬೇಕಂದ್ರೆ, ಮೀಡಿಯಂ ಬ್ರೈಟ್ನೆಸ್ ಎಲ್ಲಿದೆ ಅಲ್ಲಿ ಫೋಕಸ್ ಮಾಡಿದ್ರೆ ಶಾಡೋಸ್ ಹೈಲೈಟ್ ಆಗುತ್ತೆ, ಬ್ರೈಟ್ನೆಸ್ ಕರೆಕ್ಟ್ ಆಗಿ ಬರುತ್ತೆ. ಸೊ ನೀವು ಫೋಟೋ ತೆಗಿಯುವಾಗ ಎಲ್ಲಿ ಬ್ರೈಟ್ ಆಗಿದೆ ಎಲ್ಲಿ ಡಾರ್ಕ್ ಆಗಿದೆ ನೋಡ್ಕೊಂಡು ಫೋಟೋ ತೆಗಿಬೇಕು. ಲೈಟ್ ಯಾವ ಕಡೆಯಿಂದ ಬೀಳ್ತಾ ಇದೆ ಸಬ್ಜೆಕ್ಟ್ ಮೇಲೆ, ಎಲ್ಲಿ ಶಾಡೋಸ್ ಜಾಸ್ತಿ ಬರ್ತಾ ಇದೆ, ಶಾಡೋಸ್ ಮಿಡ್ ಶಾಡೋಸ್ ಎಲ್ಲಿದೆ ಅಲ್ಲಿಗೆ ನೀವು ಪಾಯಿಂಟ್ ಮಾಡಿದ್ರೆ ಕ್ಯಾಮ್ರಾ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಕ್ಯಾಮ್ರಾದಲ್ಲಿ 2-3 ತರ ಲೈಟಿಂಗ್ ಇದೆ, ಇದು ಮೀಟರಿಂಗ್ ಇದೆ. ಒಂದು ಆವ್ರೇಜಿಂಗ್, ಇನ್ನೊಂದು ಪಾಯಿಂಟ್, ನೀವು ಎಲ್ಲಿಗೆ ಫೋಕಸ್ ಮಾಡ್ತಿದ್ರು ಅಲ್ಲಿಗೆ. ಆವ್ರೇಜಿಂಗ್ ಅಲ್ಲಿ ಏನಾಗುತ್ತೆ, ನೀವು ಸೀನರಿ ಎಲ್ಲ ಫೋಟೋ ತೆಗಿಯುವಾಗ ಆವ್ರೇಜ್ ತಗೊಂಡ್ರೆ ಅದು ಟೋಟಲ್ ಸ್ಕ್ರೀನ್ ನಲ್ಲಿ ಏನೇನ್ ಲೈಟ್ಸ್ ಇದೆ ಅದೆಲ್ಲದನ್ನು ತಗೊಂಡು ಆವ್ರೇಜ್ ಮಾಡಿ ಅಲ್ಲಿಗೆ ಎಕ್ಸ್ಪೋಜರ್ ಸೆಟ್ ಮಾಡುತ್ತೆ. ಸಪೋಸ್ ನೀವು ಯಾರ್ದಾದ್ರು ಒಬ್ರದ್ದು ಫೋಟೋ ತೆಗಿಯುವಾಗ, ಇವಾಗ ನಂದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತಿರುವಾಗ ನೋಡಿ ಈ ಕಡೆಗೆ ಲೈಟ್ ಜಾಸ್ತಿ ಬೀಳ್ತಾ ಇದೆ, ಇಲ್ಲಿಗೆ ಕಡಿಮೆ ಬೀಳ್ತಾ ಇದೆ. ನೀವು ಈ ಫೋಟೋ ನಾವು ಕ್ಯಾಮ್ರಾದಲ್ಲಿ ಎದುರು ನಿಂತು ಫೋಟೋ ತೆಗಿಯುವಾಗ ನೀವು ಇಲ್ಲಿಗೆ ಪಾಯಿಂಟ್ ಮಾಡಿದ್ರೆ ಈ ಕಡೆ ಫುಲ್ಲು ಡಾರ್ಕ್ ಆಗ್ತದೆ. ಸೊ ಹಾಗಾಗಿ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಡಾರ್ಕ್ ಸೈಡ್ಗೆ ನೀವು ಪಾಯಿಂಟ್ ಮಾಡಿದ್ರೆ ಅದು ಇದನ್ನ ಬ್ರೈಟ್ ಮಾಡುತ್ತೆ, ಇದನ್ನ ಸ್ವಲ್ಪ ಜಾಸ್ತಿ ಬ್ರೈಟ್ ಮಾಡುತ್ತೆ. ಹಾಗಾಗಿ ಫೋಟೋ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇದನ್ನ ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡು ಸುಮ್ಮನೆ ಇಟ್ಟು ಫೋಟೋ ತೆಗ್ಬಿಡುದಲ್ಲ, ನೀವು ಎಲ್ಲಿಗೆ ಲೈಟ್ ಬೀಳ್ತಾ ಇದೆ, ಯಾವ ಡೈರೆಕ್ಷನ್ ಇಂದ ಬೀಳ್ತಾ ಇದೆ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡಿ ಈ ಫೋಟೋಸ್ ಎಲ್ಲ ಜಸ್ಟ್ ಹಾಗೆ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ. ಹೇಗೋ ಡಾರ್ಕ್ ಇದು ತುಂಬಾ ಡಾರ್ಕ್ ಆಗುತ್ತೆ, ಬ್ರೈಟ್ ಇದು ತುಂಬಾ ಬ್ರೈಟ್ ಆಗ್ಬಿಡುತ್ತೆ, ಅದು ಸರಿಯಾಗಿ ಬರೋದಿಲ್ಲ. ನೀವು ಇದನ್ನ ಈ ಪಾಯಿಂಟ್ ನ ನೋಡ್ಕೊಂಡ್ರೆ ಕ್ಲೀನ್ ಆಗಿ ಫೋಟೋಸ್ ತೆಗಿ. ಇನ್ನೊಂದು ಈಸಿಯೆಸ್ಟ್ ವೇ ಅಂತಂದ್ರೆ, ಕ್ಯಾಮ್ರಾದಲ್ಲಿ ಇದೊಂದು ಮೀಟರ್ ಇರುತ್ತೆ. ಇಲ್ಲಿ ನೀವು ಫೋಟೋ ತೆಗೆಯುವಾಗ ನೀವು ಮಾಡಿರೋ ಸೆಟ್ಟಿಂಗ್ಸ್, ಶಟರ್ ಸ್ಪೀಡ್, ಅಪರ್ಚರ್ ಮತ್ತೆ ISOಗೆ ಈ ಪಾಯಿಂಟ್ ನ
0 ತರಬೇಕು ನೀವು. 0 ತಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಫೋಟೋ. ಇದು ಪಾಸಿಟಿವ್ ಸೈಡ್ ಹೋದ್ರೆ ಫೋಟೋ ಓವರ್ ಎಕ್ಸ್ಪೋಸ್ ಆಗುತ್ತೆ, ಬೆಳಕು ಜಾಸ್ತಿ ಆಗುತ್ತೆ. ಇದು ನೆಗೆಟಿವ್ ಸೈಡ್ ಬಂದ್ರೆ ಫೋಟೋ ಡಾರ್ಕ್ ಆಗುತ್ತೆ, ಸಬ್ಜೆಕ್ಟ್ಸ್ ಎಲ್ಲ ತುಂಬಾ ಡಿಮ್ ಆಗಿ ಬರುತ್ತೆ. ಇದು ನೋಡಿ, ಇದು ಅಂಡರ್ ಎಕ್ಸ್ಪೋಸ್ ಆದ್ರೆ ಬೆಳಕು ನೋಡಿ, ಇದು ಇಲ್ಲಿಗೆ ಕಿಟಕಿಗೆ ಮೀಟರ್ ಆಗ್ಬಿಟ್ಟಿದೆ, ಹಾಗಾಗಿ ಬೇರೆ ಎಲ್ಲ ಸಬ್ಜೆಕ್ಟ್ ಬ್ಲಾಕ್ ಆಗ್ಬಿಟ್ಟಿದೆ. ಇದು ನೋಡಿ, ಇದು ಅಷ್ಟೇ, ಇದು ಅಂಡರ್ ಎಕ್ಸ್ಪೋಸ್ ಆಗಿ ಕಲರ್ಸ್ ಎಲ್ಲ ಹೊಟ್ಟೋಗ್ಬಿಡತ್ತೆ. ಇದೆಲ್ಲ ಓವರ್ ಎಕ್ಸ್ಪೋಸ್ ಆಗ್ಬಿಟ್ಟಿದೆ ನೋಡಿ, ಇದರಲ್ಲಿ ಸುಮಾರು ಇದು ಕಲರ್ಸ್ ಹೊಟ್ಟೋಗ್ಬಿಡುತ್ತೆ, ಮತ್ತೆ ಡೀಟೇಲ್ಸ್ ಹೊಟ್ಟೋಗ್ಬಿಡುತ್ತೆ ನೀವು ಜಾಸ್ತಿ ಬ್ರೈಟ್ ಆಗಿ ತೆಗೆದ್ರೆ. ಓಕೆ, ಕ್ಯಾಮ್ರಾದಲ್ಲಿ 2 ತರ ಫೋಟೋಸ್ ಬರುತ್ತೆ, ಫೋಟೋಸ್ ಸ್ಟೋರ್ ಆಗುತ್ತೆ. ಒಂದು ಡೈರೆಕ್ಟ್ JPEG ಅಂತ ಇದು, ಮತ್ತೆ ಇನ್ನೊಂದು ರಾ ಅಂತ. ಜನರಲಿ ಈ SLR ಕ್ಯಾಮ್ರಾಸ್ ಮತ್ತೆ ಕಾಂಪ್ಯಾಕ್ಟ್ ಕ್ಯಾಮ್ರಾದಲ್ಲಿ ಈ ಆಪ್ಷನ್, ಮತ್ತೆ ಬ್ರಿಡ್ಜ್ ಕ್ಯಾಮ್ರಾಸ್ ಅಲ್ಲಿ ಈ ಆಪ್ಷನ್ಸ್ ಬರುತ್ತೆ. ನನ್ನ ಸಜೆಷನ್ ಏನಂದ್ರೆ, ನೀವು ಎರಡರಲ್ಲೂ ಎರಡನ್ನೂ ಆಪ್ಷನ್ ಮಾಡಿ. ರಾನು ತೆಗಿಬೇಕು, JPEG ತೆಗಿಬೇಕು. JPEG ಏನಂದ್ರೆ ಫ್ಯಾಕ್ಟ್ರಿಯಿಂದನೇ ಸೆಟ್ ಆಗಿರುತ್ತೆ, ಈ ತರ ಫೋಟೋಸ್ ಬರಬೇಕು ಅಂದ್ಬಿಟ್ಟು, ಈ ತರ ಕಲರ್ ಕಾಂಬಿನೇಷನ್ ಆಗ್ಬೇಕು ಅಂತ. ನೀವು ಫೋಟೋ ಆ ಪಾಯಿಂಟ್ ಅಲ್ಲಿ ತೆಗೆದ್ಮೇಲೆ ಅದು JPEG ಕನ್ವರ್ಟ್ ಆಗ್ಬಿಟ್ರೆ ನಿಮ್ಗೆ ಅದು ಫೋಟೋ ಏನೂ ಮಾಡ್ಲಿಕ್ಕೆ ಬರಲ್ಲ. ಬಟ್ ನೀವು ರಾನಲ್ಲಿ ತೆಗ್ದಿದ್ರೆ, ನೀವು ಫೋಟೋ ತೆಗಿಯುವಾಗ ಏನಾದ್ರೂ ಎರರ್ಸ್ ಮಾಡಿದ್ರೆ ಅದನ್ನ ನೀವು ನಂತರ ಸರಿ ಮಾಡ್ಕೋಬಹುದು. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ರಾನಲ್ಲಿ ತೆಗ್ದಿರೋದು ನಾನು ಒಂದು ಎಡಿಟರ್ ಅಲ್ಲಿ ಹಾಕಿದ್ದೇನೆ, ಅದು ಹೇಗೆ ಬರ್ತದೆ ಅಂತ ನಿಮ್ಗೆ ತೋರಿಸ್ತೇನೆ. ರಾನಲ್ಲಿ ತೆಗೆದ್ರೆ ಈ ರೈಟ್ ಸೈಡ್ ಅಲ್ಲಿ ನೋಡಿ, ಇದು ಇಷ್ಟು ಕಂಟ್ರೋಲ್ಸ್ ಬರ್ತದೆ ನಿಮ್ಗೆ. ಎಕ್ಸ್ಪೋಜರ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಎಕ್ಸ್ಪೋಜರ್ ಅಡ್ಜಸ್ಟ್ ಮಾಡ್ಕೋಬಹುದು, ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ಬೋದು, ಹೈಲೈಟ್ಸ್ ಶ್ಯಾಡೋಸ್ ಅಡ್ಜಸ್ಟ್ ಮಾಡ್ಬೋದು, ವೈಟ್ ಅಡ್ಜಸ್ಟ್ ಮಾಡ್ಬೋದು, ಬ್ಲ್ಯಾಕ್ಸ್ ಅಡ್ಜಸ್ಟ್ ಮಾಡ್ಬೋದು, ಮತ್ತೆ ಫೋಟೋ ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವು, ವೈಬ್ರೆನ್ಸ್ ಇದು ಕಲರ್ ಅಡ್ಜಸ್ಟ್ ಮಾಡ್ಬೋದು. ಇಷ್ಟು ಕಂಟ್ರೋಲ್ಸ್ ನಿಮ್ಗೆ, ಪ್ಲಸ್ ಸುಮಾರು ಕಂಟ್ರೋಲ್ಸ್ ಬರುತ್ತೆ ನೋಡಿ. ಎಷ್ಟು ಇದರಲ್ಲಿ ಶಾರ್ಪ್ನಿಂಗ್ ಮಾಡ್ಬೋದು, ನಾಯ್ಸ್ ರಿಡ್ಯೂಸ್ ಮಾಡ್ಬೋದು. ನನ್ನ ಸಜೆಷನ್ ಏನಂದ್ರೆ, ನೀವು ಫೋಟೋ ತೆಗಿವಾಗ ರಾ ಮತ್ತೆ JPEG ಎರಡೂ ತೆಗಿರಿ. ನಿಮ್ಗೆ ಯಾವ್ದಾದ್ರು ಫೋಟೋ ನೀವು ತೆಗಿವಾಗ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನೆಲ್ಲ ಇಲ್ಲಿ ಕರೆಕ್ಟ್ ಮಾಡ್ಬೋದು. ಎಕ್ಸೆಪ್ಟ್ ಫೋಟೋ ಕಂಪೋಸಿಷನ್, ಬೇರೆ ಸೆಟ್ಟಿಂಗ್ಸ್ ಅಲ್ಲಿ, ನಿಮ್ಮ ಕ್ಯಾಮೆರಾ ಸೆಟ್ಟಿಂಗ್ಸ್ ಅಲ್ಲಿ ಏನಾದ್ರೂ ಎರರ್ಸ್ ಇದ್ರೆ ಅದನ್ನೆಲ್ಲ ಸರಿ ಮಾಡ್ಕೋಬಹುದು. JPEG ಏನಾಗುತ್ತೆ ಅಂದ್ರೆ, JPEG ಪ್ರೊಸೆಸಿಂಗ್ ಅಪ್ಲೈಡ್ ಬೈ ಕ್ಯಾಮೆರಾ ಈಸ್ ಡಿಸೈನ್ ಟು ಪ್ರೊಡ್ಯೂಸ್ ಗುಡ್ ಲುಕಿಂಗ್ ಇಮೇಜ್ ರೈಟ್ ಔಟ್ ಆಫ್ ದ ಕ್ಯಾಮೆರಾ ಅಂಡ್ ದಿಸ್ ಪ್ರೊಸೆಸಿಂಗ್ ಕೆನಾಟ್ ಬಿ ಅಂಡನ್. ಅಂದ್ರೆ ಒಂದ್ಸತಿ ಅದು ಪ್ರೊಸೆಸಿಂಗ್ ಮಾಡಿದ್ಮೇಲೆ ನಿಮ್ಗೆ ಫೋಟೋ ಬ್ರೈಟ್ನೆಸ್ ಮತ್ತೆ ಕಾಂಟ್ರಾಸ್ಟ್ ಎಲ್ಲ ಚೇಂಜ್ ಮಾಡ್ಕೋಬಹುದು ಅಷ್ಟೇ ಹೊರತು, ನೀವೇನಾದ್ರೂ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಲ್ಲಿ ಮಿಸ್ಟೇಕ್ ಅಥವಾ ಏನಾದ್ರು ಚೇಂಜ್ ಮಾಡ್ಕೋಬೇಕಂದ್ರೆ ಅದ್ ಯಾವ್ದು ಮಾಡ್ಲಿಕ್ಕೆ ಆಗಲ್ಲ. ಇಟ್ಸ್ ಅ ಫೈನಲ್ ಔಟ್ಪುಟ್ ಬೈ ಕ್ಯಾಮ್ರಾ ಅಷ್ಟೇ. ಆಮೇಲೆ ಲಾಸ್ಟ್ ಸ್ಲೈಡ್, ಇದು ಕ್ಯಾಮರಾ ಬಗ್ಗೆ ಒಂದು ಸಣ್ಣ ಕೇರ್ ಹೇಗೆ ತಗೋಬೇಕು ಅಂತ. ಕ್ಯಾಮರಾ ಲೆನ್ಸ್ ನ ದಯವಿಟ್ಟು ಬಟ್ಟೆಯಲ್ಲಿ ಕ್ಲೀನ್ ಮಾಡಲೇಬೇಡಿ. ಯಾಕಂದ್ರೆ ಈ ಲೆನ್ಸ್ ಎಲ್ಲ ಕೆಮಿಕಲಿ ಕೋಟೆಡ್ ಲೆನ್ಸ್. ಈ ಕೆಮಿಕಲ್ ನೀವು ಬಟ್ಟೆ ಹಾಕಿ ನೀವು ಬಟ್ಟೆಯಲ್ಲಿ ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಆ ಕೆಮಿಕಲ್ಸ್ ಹೊಟ್ಟೋಗಿ ನಿಮ್ಮ ಫೋಟೋಸ್ ಎಲ್ಲ ಫೋಟೋ ಚೆನ್ನಾಗಿ ಬರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಲೆನ್ಸ್ ಒಳಗಡೆ ಇರೋ ಲೆನ್ಸ್ ಅವ್ರು ಕ್ಯಾಮ್ರಾ ಇದು ಕೆಮಿಕಲ್ ಹಾಕಿ ಕೋಟ್ ಮಾಡಿರ್ತಾರೆ. ಪರ್ಫೆಕ್ಟ್ ಲೈಟ್, ಪರ್ಫೆಕ್ಟ್ ರಿಫ್ರಾಕ್ಷನ್ ಬರೋದಕ್ಕೆ ಬಟ್ಟೆಯಲ್ಲಿ ಒರೆಸೋದ್ರಿಂದ ಅದೆಲ್ಲ ಹೋಗಿ ಹಾಳಾಗ್ತದೆ. ಲೆನ್ಸ್ ನಿಮ್ಗೆ ನಾರ್ಮಲಿ SLR ಕ್ಯಾಮ್ರಾದಲ್ಲಿ 2-3 ಲೆನ್ಸ್ ಕೊಡ್ತಾರೆ. ಒಂದು ಸ್ಟ್ಯಾಂಡರ್ಡ್ ಲೆನ್ಸ್, ಒಂದು ಝೂಮ್ ಲೆನ್ಸ್. ಆ ಲೆನ್ಸ್ ನ ನೀವು ಹೊರಗಡೆ ಸಮುದ್ರದ ಹತ್ರ ಇದ್ದೀರೋ ಅಥವಾ ಯಾವ್ದಾದ್ರು ಕಾಡಲ್ಲಿ ಎಲ್ಲಿದ್ರು ಲೆನ್ಸ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಕಡಿಮೆ ಚೇಂಜ್ ಮಾಡಿ. ಯಾಕಂದ್ರೆ ನೀವು ಲೆನ್ಸ್ ಚೇಂಜ್ ಮಾಡುವಾಗ ನಿಮ್ಮ ಕ್ಯಾಮರಾದ ಇದು ಸೆನ್ಸರ್ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆದಾಗ ಹೊರಗಿಂದ ಯಾವ್ದಾದ್ರು ಧೂಳು ಬಂದು ಸೆನ್ಸರ್ ಮೇಲೆ ಕೂತ್ರೆ ನೀವು ತೆಗಿಯೋ ಫೋಟೋ ಎಲ್ಲ ಫೋಟೋದಲ್ಲೂ ಆ ಧೂಳು ಕಾಣಿಸ್ತಾ ಇರ್ತದೆ. ಸೊ ಹಾಗಾಗಿ ಲೆನ್ಸ್ ಚೇಂಜ್ ಮಾಡುವಾಗ ತುಂಬಾ ಹುಷಾರಾಗಿ ಚೇಂಜ್ ಮಾಡಿ. ಮತ್ತೆ ಲೆನ್ಸ್ ಯಾವಾಗ್ಲೂ ಹೊರಗಡೆ ಇಟ್ಟಿರಿ, ಅಂದ್ರೆ ಯಾವಾಗ್ಲೂ ಡ್ರೈ ಕಂಡೀಷನ್ ಅಲ್ಲಿ ಇರಬೇಕು. ನೀವು ವಾರ್ಡ್ರೋಬ್ ಅಲ್ಲಿ ಅಥವಾ ಯಾವ್ದಾದ್ರು ಡ್ರಾ ಒಳಗೆ ಹಾಕಿ ಅದನ್ನ ಮುಚ್ಚಿ ಹಾಗೆ ಇಟ್ರೆ ಲೆನ್ಸ್, ನಾನೇ ಮುಂಚೆ ಹೇಳಿದಾಗೆ ಅದೆಲ್ಲ ಕೆಮಿಕಲಿ ಕೋಟೆಡ್ ಲೆನ್ಸ್, ಫಂಗಸ್ ಬಂದ್ಬಿಡುತ್ತೆ ಹ್ಯೂಮಿಡಿಟಿಯಿಂದ. ಸೊ ಹಾಗಾಗಿ ನಿಮ್ಮ ಕ್ಯಾಮ್ರಾನ ಯಾವಾಗ್ಲೂ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಲೆನ್ಸ್ ಎಲ್ಲ ಹೊರಗೆ ತೆಗೆದು ಗಾಳಿಯಾಗಿಟ್ಟು ಮತ್ತೆ ಒಳಗಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಎಲ್ಲ ಕಾಸ್ಟ್ಲಿ ಲೆನ್ಸ್ ಹಾಳಾಗ್ತದೆ. ಮತ್ತೆ ಲೆನ್ಸ್ ಮುಂದೆ ಒಂದು UV ಫಿಲ್ಟರ್ ಹಾಕ್ಬೇಕಾಗುತ್ತೆ. UV ಫಿಲ್ಟರ್ ಹಾಕಿದ್ರೆ ಏನಾದ್ರು ಡಸ್ಟ್ ಗಿಸ್ಟ್ ಬಿದ್ರೆ ಆ ಡೈರೆಕ್ಟ್ ಲೆನ್ಸ್ ಮೇಲೆ ಬೀಳಲ್ಲ, ಫಿಲ್ಟರ್ ಮೇಲೆ ಬೀಳುತ್ತೆ. ಫಿಲ್ಟರ್ ತುಂಬಾ ಚೀಪ್, ಅಂತ ಜಸ್ಟ್ 50-60 dirhams ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಒಂದು UV ಫಿಲ್ಟರ್ ಹಾಕಿದ್ರೆ ನಿಮ್ ಲೆನ್ಸ್ ಪ್ರೊಟೆಕ್ಟ್ ಆಗುತ್ತೆ. ಮತ್ತೆ ಬ್ಯಾಟ್ರಿನೂ ಅಷ್ಟೇ, ಯಾವಾಗ್ಲೂ ಜನರಲಿ ಜನ ಹಾಗೆ ಕ್ಯಾಮ್ರಾ ತೆಗೆದು ಹಾಗೆ ಒಳಗೆ ಇಟ್ಟು 1-2-3 ತಿಂಗಳಾದ್ಮೇಲೆ ತೆಗಿತಾರೆ. ಸೊ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ, ಬ್ಯಾಟ್ರಿ ಮತ್ತೆ ನೀವು ನೆಕ್ಸ್ಟ್ ಟೈಮ್ ಫುಲ್ ಚಾರ್ಜ್ ಮಾಡುವಾಗ ಫುಲ್ ಚಾರ್ಜ್ ಆಗೋದಿಲ್ಲ ಅದು. ಯಾಕಂದ್ರೆ ಅದರಲ್ಲಿ
ಒಂದು ಮೆಮೊರಿ ಎಫೆಕ್ಟ್ ಇರುತ್ತೆ. ಸೊ ಹಾಗಾಗಿ ಬ್ಯಾಟ್ರಿ ನೆಕ್ಸ್ಟ್ ಟೈಮ್ ನೀವು ಚಾರ್ಜ್ ಮಾಡುವಾಗ ಫುಲ್ ಚಾರ್ಜ್ ಆಗೋದಿಲ್ಲ ಮತ್ತೆ ಫುಲ್ ರಿಸಲ್ಟ್ ಸಿಗೋದಿಲ್ಲ. ಆಮೇಲೆ ಫೋಟೋಸ್ ಅಷ್ಟೇ ಒಂದ್ಸರಿ ತೆಗೆದು ಹಾಗೆ ನೀವು ಕ್ಯಾಮ್ರಾದಲ್ಲಿ ಬಿಡಬೇಡಿ, ಯಾಕೆಂದ್ರೆ ಈ ಮೆಮೊರಿ ಕಾರ್ಡ್ಸ್ ಮತ್ತೆ ಮೊಬೈಲ್ ಅಲ್ಲಿರೋ ಮೆಮೊರಿ ಅದು ಅಷ್ಟು ಸ್ಟೇಬಲ್ ಇರಲ್ಲ, ಅದು ಕರಪ್ಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಫೋಟೋಸ್ನ ಎಲ್ಲಾನು ನೀವು ಯಾವ್ದಾದ್ರು ಬ್ಯಾಕಪ್ ಮಾಡಿ ಇರ್ಬೇಕಾಗುತ್ತೆ. ಜಸ್ಟ್ ಒಂದು ಕ್ಯಾಮ್ರಾದು ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ ತೋರಿಸ್ತೇನೆ ನಿಮ್ಗೆ. ಇದು ಹಿಂದ್ಗಡೆ ಇದು ಮೀಟರ್ ಕಾಣಿಸ್ತಾ ಇದೆಯಲ್ಲ, ಈ ಮೀಟರ್ ಅಲ್ಲಿ ಫೋಕಸ್ ಮಾಡುವಾಗ ಅದೊಂದು ಆರೋ ತೋರಿಸುತ್ತೆ. ಶಟರ್ ಸ್ಪೀಡ್ ಚೇಂಜ್ ಮಾಡಿದ್ರೆ ನೋಡಿ ಅದು ಹಿಂದೆ ಮುಂದೆ ಹೋಗುತ್ತೆ. ನೀವು ಅದನ್ನ ಮಧ್ಯಕ್ಕೆ ತರಿಸ್ಬಿಟ್ಟು ತೆಗಿಬೇಕು. ಈ ಕಡೆ ಹೋದ್ರೆ ಅಂಡರ್ ಎಕ್ಸ್ಪೋಸ್ ಆಗುತ್ತೆ, ಈ ಕಡೆ ಹೋದ್ರೆ ಓವರ್ ಎಕ್ಸ್ಪೋಸ್ ಆಗುತ್ತೆ. ನೀವು ಕ್ಯಾಮ್ರಾದಲ್ಲಿ ಒಳಗಡೆ ನೋಡುವಾಗ ಅಥವಾ ಹೊರಗಡೆ ನೋಡುವಾಗ ಈ ಮೀಟರ್ ಕಾಣಿಸ್ತಾ ಇರುತ್ತೆ. ನೀವು ಅಡ್ಜಸ್ಟ್ ಮಾಡಿದ್ರೆ ಸೊ ಇದು ಇಂಪಾರ್ಟೆಂಟ್. ನಿಮ್ಗೆ ಯಾವ ಸೆಟ್ಟಿಂಗ್ಸ್ ಈ ಶಟರ್ ಸ್ಪೀಡ್ ಇರಲಿ ಅಥವಾ ಅಪರ್ಚರ್ ಇರಲಿ ಅಥವಾ ISO ಇರಲಿ, ನೀವು ಯಾವ್ದು ಅಡ್ಜಸ್ಟ್ ಮಾಡಿದ್ರು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ. ಇದು ಫುಲ್ ಪಾಸಿಟಿವ್ ಸೈಡ್ ಬಂದ್ರೆ ನಿಮ್ ಫೋಟೋ ಓವರ್ ಎಕ್ಸ್ಪೋಸ್ ಆಗುತ್ತೆ, ನೆಗೆಟಿವ್ ಬಂದ್ರೆ ನಿಮ್ಮ ಫೋಟೋ ಅಂಡರ್ ಎಕ್ಸ್ಪೋಸ್ ಆಗುತ್ತೆ. ಸೊ ಇದನ್ನ ಮ್ಯಾನೇಜ್ ಮಾಡಿ ಇದನ್ನ ನೋಡ್ಕೊಂಡ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ನೀವು ಕಲ್ತು ಬಿಡ್ಬೋದು. ಇದು SLR, ಕಾಂಪ್ಯಾಕ್ಟ್ ಕ್ಯಾಮ್ರಾ, ಬ್ರಿಡ್ಜ್ ಕ್ಯಾಮ್ರಾ, ಇದು ಎಲ್ಲದರಲ್ಲೂ ಈ ಆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಟ್ ಮೊಬೈಲ್ ಮತ್ತೆ ಪಾಯಿಂಟ್ ಅಂಡ್ ಶೂಟ್ ಅಲ್ಲಿ ಈ ಆಪ್ಷನ್ಸ್ ಇರೋದಿಲ್ಲ. ಮತ್ತೆ ಲೆನ್ಸ್ ಚೂಸ್ ಮಾಡುವಾಗ್ಲೂ ಅಷ್ಟೇ, ನಾನು ಹೇಳಿದೆ ಆವಾಗ ನಿಮ್ಗೆ ಹೇಳ್ತೇನೆ ಅಂತ. ಇದು ನೋಡಿ, ಈ ಲೆನ್ಸ್ ಇಲ್ಲಿ 1:4 ಅಂತಿದೆ. ಅಂದ್ರೆ ಇದರಲ್ಲಿ ಮಿನಿಮಮ್ ಅಪರ್ಚರ್ 4. ನಾರ್ಮಲಿ ಇದು ಕೆಲವು ಲೆನ್ಸ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ನಿಮ್ಗೆ ತೋರಿಸ್ತೇನೆ. ಇಲ್ಲಿ 3.5 to 5.6 ಅಂತಿದೆ ನೋಡಿ. ಇದು ಮಿನಿಮಮ್ ಅಪರ್ಚರ್. ನಿಮಗೆ 3.5 f/3.5 ನಿಮಗೆ 18 mm ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ನೀವು ಫುಲ್ ಝೂಮ್ ಮಾಡಿದ್ರೆ 135 mm ಮಾಡಿದ್ರೆ ಅದು 5.6 ಆಗುತ್ತೆ. ಬಟ್ ಈ ತರ ಕ್ಯಾಮ್ರಾಸ್ ಅಲ್ಲಿ ಏನಾಗುತ್ತೆ, ಇದು ಫುಲ್ ಫ್ರೇಮ್ ಕ್ಯಾಮ್ರಾ. ಇದರಲ್ಲಿ ನೋಡಿ ಸ್ಟ್ಯಾಂಡರ್ಡ್ 4 ಇದೆ. ಸೊ ನಾನು ಎಷ್ಟಕ್ಕೆ ಝೂಮ್ ಮಾಡಿದ್ರು 4 ಇರುತ್ತೆ ಇದರಲ್ಲಿ. ಇದು ಪೋರ್ಟ್ರೈಟ್ಸ್ ಯೂಸ್ ಮಾಡೋ ಲೆನ್ಸ್. ಇದು 85 mm ಲೆನ್ಸ್. ಇದರಲ್ಲಿ 1:1.8. ಸೊ ಈ 1.8 ಅಲ್ಲಿ ನೀವು ಫೋಟೋ ತೆಗೆದ್ರೆ ಫುಲ್ ಹಿಂದೆ ಎಲ್ಲ ಬ್ಲರ್ ಆಗ್ತದೆ, ಸಬ್ಜೆಕ್ಟ್ ಮಾತ್ರ ಫುಲ್ ಹೈಲೈಟ್ ಬರುತ್ತೆ. ಇನ್ನು ಮುಂದೆ ಪಿಕ್ಚರ್ ಕಂಪೋಸಿಷನ್ ಶೇರ್ ಮಾಡುವಾಗ ನಾನು ಹೇಳ್ತೀನಿ. ನಾವು ಇದಕ್ಕೆ ಪಿಕ್ಚರ್ ಕಂಪೋಸಿಷನ್ ಗೆ ಬರ್ತಾ ಇದ್ದೀವಿ. ಈ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್. ದಿಸ್ ಈಸ್ ಕಾಮನ್ ಫಾರ್ ಪೀಪಲ್ ವಿತ್ ಕ್ಯಾಮರಾ ಅಂಡ್ ಪೀಪಲ್ ವಿತ್ ಇನ್ ಮೊಬೈಲ್ ಕ್ಯಾಮರಾ, ಆಲ್ ಟೈಪ್ಸ್ ಆಫ್ ಕ್ಯಾಮರಾ. ದಿಸ್ ಈಸ್ ಕಾಮನ್. ನೀವು ಫೋಟೋ ತೆಗೆಯುವಾಗ ಯಾವ ತರ ಪಿಕ್ಚರ್ ಕಂಪೋಸಿಷನ್ ಮಾಡಬೇಕು, ಯಾವ ತರ ಲೈಟಿಂಗ್ ನೋಡ್ಕೋಬೇಕು ಅಂತ ಇದರಲ್ಲಿ ಇದೆ. ದಿಸ್ ಈಸ್ ಕಾಮನ್ ಫಾರ್ ಆಲ್. ನೀವು ಬುಕ್ ಪೆನ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಒಳ್ಳೇದು. ಯಾಕಂದ್ರೆ ಇದು ಯೂಸ್ ಆಗುತ್ತೆ. ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎವರ್. ಫೋಟೋ ತೆಗೆಯುವಾಗ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತೆಗಿಲೇಬೇಕು. ಬಟ್ ಸಬ್ಜೆಕ್ಟ್ ನೀವು ತೆಗೆಯುವಾಗ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇರುವಂತ ಫೋಟೋ ತೆಗಿಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ನೋಡೋರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ. ಮಲ್ಟಿಪಲ್ ಸಬ್ಜೆಕ್ಟ್ ಯಾವಾಗ ತೆಗಿಬಹುದು ಅಂದ್ರೆ, ನೀವು ಯಾವ್ದಾದ್ರು ಒಂದು ಸಿಚುವೇಶನ್ ನ ರೆಕಾರ್ಡ್ ಮಾಡ್ತಾ ಇದ್ರೆ ಅದನ್ನ ನೀವು ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇರ್ಬೋದು. ಯಾಕಂದ್ರೆ ಯು ವಾಂಟ್ ದ ಜಸ್ಟ್ ಆಸ್ ಅನ್ ಇನ್ಫಾರ್ಮೇಶನ್, ಎಲ್ಲ ಇನ್ಫಾರ್ಮೇಶನ್ ಒಂದೇ ಪೇಪರ್ ಅಲ್ಲಿ ಬರ್ಲಿ ಅಂತ ಇರ್ತಲ್ಲ, ಅಂತ ಟೈಮಲ್ಲಿ ಯೂಸ್ ಮಾಡ್ಬೋದು. ಬಟ್ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಫೋಟೋಗ್ರಫಿ ಮಾಡ್ತಾ ಇದ್ರೆ ನೀವು ಸಬ್ಜೆಕ್ಟ್ ನ ಚೂಸ್ ಮಾಡುವಾಗ ಅದೊಂದು ಸಬ್ಜೆಕ್ಟ್, ಆ ಒಂದು ಸಬ್ಜೆಕ್ಟ್ ಮಾತ್ರ ಇರ್ಲಿ ಆ ಫೋಟೋದಲ್ಲಿ, ಅವಾಗ ಅದು ಹೈಲೈಟ್ ಆಗುತ್ತೆ. ತುಂಬಾ ಡಿಸ್ಟ್ರಾಕ್ಷನ್ಸ್ ಇದ್ರೆ ನೋಡಿ, ಈ ಫೋಟೋ ಕೆಳಗಡೆ ಫೋಟೋದಲ್ಲಿ ನೋಡಿ ಸುತ್ತ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ. ಇಷ್ಟು ತೆಗೆಯುವಾಗ ಈ ಹೂವಿನ ಹೈಲೈಟೇ ಹೊಟ್ಟೋಗ್ಬಿಟ್ಟಿದೆ. ಆಕ್ಚುಲಿ ಈ ಹಿಂದೆ ಫುಲ್ ಬ್ಲರ್ ಮಾಡಿದ್ರೆ ಈ ಫೋಟೋ ತೆಗಿಯೋರು ಈ ಹೂವ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಿತ್ತು. ಸೊ ಹಾಗಾಗಿ ಈ ತರ ಇರುವಂತ ಫೋಟೋಸ್ ನೀವು ನೋಡ್ಕೊಂಡು ಆಂಗಲ್ ಸೆಟ್ ಮಾಡ್ಕೊಂಡು ಆವಾಗ ಫೋಟೋ ತೆಗೆದ್ರೆ ಸಬ್ಜೆಕ್ಟ್ ಹೈಲೈಟ್ ಆಗುತ್ತೆ. ಮತ್ತೆ ಗೆಟ್ ಕ್ಲೋಸರ್ ಟು ಸಬ್ಜೆಕ್ಟ್. ನೋಡಿ, ಇದು ಈ ತರ ಫೋಟೋ ಇವಾಗ ನಮ್ಗೆ ಇಷ್ಟು ಜನರ ಫೋಟೋ ಬೇಕು, ಇಷ್ಟು ಜಾಗ ವೇಸ್ಟ್ ಇದೆ. ಆಕ್ಚುಲಿ ಇಷ್ಟು ಜಾಗ ವೇಸ್ಟ್, ಮತ್ತೆ ಇವ್ರದ್ದು ಹೈಲೈಟ್ ಹೊಟ್ಟೋಗ್ಬಿಟ್ಟಿದೆ. ಸಪೋಸ್ ನೀವು ಹಿಂದೆ ಬ್ಯಾಕ್ ಗ್ರೌಂಡ್ ನಿಮ್ಗೆ ಇಂಪಾರ್ಟೆಂಟ್, ಯಾವ್ದೋ ಒಂದು ಕಾಲೇಜ್ ಅಥವಾ ಯಾವ್ದೋ ಒಂದು ಮನೆ ಹತ್ರ ತೆಗಿತಾ ಇದ್ದೀವಿ ಅಂದ್ರೆ ನಿಮ್ಗೆ ಆ ಮನೇನು ಇಂಪಾರ್ಟೆಂಟ್, ಜನನು ಇಂಪಾರ್ಟೆಂಟ್. ಹಾಗಾಗಿ ಅಂತ ಟೈಮಲ್ಲಿ ತೆಗಿಬಹುದು. ಬಟ್ ಇನ್ ದಟ್ ಕೇಸ್ ಯು ಆರ್ ಓನ್ಲಿ ಸೆಲೆಕ್ಟಿಂಗ್ ದ ಸಿಚುವೇಶನ್.
ಬಟ್ ಇಲ್ಲಿ ಆಗಲ್ಲ. ನಿಮ್ಗೆ ಜನ ಬೇಕಂದ್ರೆ ಪ್ಲೀಸ್ ಗೆಟ್ ಕ್ಲೋಸರ್ ಅಂಡ್ ಫಿಲ್ ದ ಫ್ರೇಮ್ ವಿತ್ ಪೀಪಲ್. ಡೋಂಟ್ ಲೀವ್ ಎಂಟಿ ಸ್ಪೇಸಸ್. ದಿಸ್ ಇಸ್ ಕಾಮನ್ ಫಾರ್, ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ಕಾಮನ್. ಫೋಟೋ ತೆಗಿಯೋರೆ ಇದು ಮೊಬೈಲ್ ಯಾವ್ದೇ ಕ್ಯಾಮರಾ ಇಟ್ಕೊಂಡವರು ಇದನ್ನ ಯೂಸ್ ಮಾಡ್ಬೇಕು. ನಾನು ಮುಂಚೆ ಹೇಳಿದಾಗೆ ಫೋಟೋ ಜಾಸ್ತಿ ಜಾಗ ಇದ್ದಷ್ಟು ಒಳ್ಳೇದು ಅಂತ ತೆಗಿಬೇಡಿ. ಆದಷ್ಟು ಸಬ್ಜೆಕ್ಟ್ ಹತ್ರ ಹೋಗಿ ತೆಗಿಬೇಕು. ನೀವು ಪಿಕ್ಚರ್ ತೆಗಿವಾಗ ಹಿಂದೆ ಯಾವ್ದು ಸಬ್ಜೆಕ್ಟ್ ಇದೆ ಅದು ಸುತ್ತ ಒಂದು ನ್ಯಾಚುರಲ್ ಫ್ರೇಮ್ ತರ್ಲಿಕ್ಕೆ ಆಗುತ್ತಾ ನೋಡಿ, ಅವಾಗ ಪಿಕ್ಚರ್ಸ್ ತುಂಬಾ ಹೈಲೈಟ್ ಆಗುತ್ತೆ. ನೋಡಿ ಈ ಕೇಸಲ್ಲಿ ಹಿಂದ್ಗಡೆ ಇರೋ ಇದನ್ನ ಈ ತರ ಒಂದು ಫ್ರೇಮ್ ಮಾಡ್ಕೊಂಡು ತೆಗ್ದಿದ್ದಾರೆ. ಇಂಥ ಟೈಮಲ್ಲಿ ನಿಮ್ದು ಸಬ್ಜೆಕ್ಟ್ ತುಂಬಾ ಹೈಲೈಟ್ ಆಗುತ್ತೆ, ಪಿಕ್ಚರ್ಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಇಂಥ ನೋಡಿ ರಾಕ್ ಕ್ಲೈಂಬಿಂಗ್ ಅಲ್ಲಿ ಇದು ಫ್ರೇಮ್, ಇದು ಸಬ್ಜೆಕ್ಟ್. ಇಲ್ಲಿ ನೋಡಿ ಬಿಲ್ಡಿಂಗ್ಸ್ ನಿಮ್ ಸಬ್ಜೆಕ್ಟ್, ಈ ಸುತ್ತ ಮರ ಬಂದಿದೆ, ಇದು ಫ್ರೇಮ್. ಈ ತರ ಆಪರ್ಚುನಿಟಿ ಸಿಕ್ಕಿದ್ರೆ ಈ ತರ ಫೋಟೋ ತೆಗೀರಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಸೀನರಿ ತೆಗಿಯುವಾಗ ಈ ಹೊರೈಸನ್ ಇದೆಯಲ್ಲ, ಕ್ಷಿತಿಜ ಇದೆಯಲ್ಲ, ಇದು ಮಧ್ಯಕ್ಕೆ ಬರಬಾರ್ದು. ಐದರ್ ಈ ಕೆಳಗಡೆ ಬರಬೇಕು ಇಲ್ಲ ಮೇಲಕ್ಕೆ ಹೋಗ್ಬೇಕು, ಅವಾಗ್ಲೇ ಪಿಕ್ಚರ್ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಮತ್ತೆ ಫ್ರೇಮ್ ಇರುವಾಗ ಖಾಲಿ ಜಾಗ ಜಾಸ್ತಿ ಬಿಡಬೇಡಿ, ಫ್ರೇಮ್ ನ ಫುಲ್ ಮಾಡಿ ಯಾವಾಗ್ಲೂ. ಮತ್ತೆ ಅವಾಗ ಮುಂಚೆ ಹೇಳ್ದಾಗೆ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ತುಂಬಾ ಡಿಸ್ಟರ್ಬ್ ಆಗಿದ್ರೆ ನಿಮ್ದು ಫೋಟೋದು ಹೈಲೈಟ್ ಹೊಟ್ಟೋಗ್ಬಿಡುತ್ತೆ. ನೋಡಿ ಇಲ್ಲಿ ನಮ್ಗೆ ಈಗ ಈ ಗಿಡದ ಚಿಗುರು ಬೇಕು, ಬಟ್ ಸುತ್ತಮುತ್ತ ತುಂಬಾ ನಾಯ್ಸಿ ಆಗಿದೆ. ಸೊ ಇದು ನಿಮ್ಗೆ ಇಂಪಾರ್ಟೆನ್ಸೇ ಕಾಣ್ತಾ ಇಲ್ಲ. ನೀವೇ ನೋಡಿ, ಇದು ಇಂಪಾರ್ಟೆನ್ಸೇ ಕಾಣ್ತಾ ಇಲ್ಲ. ವೆರಾಸ್ ಇದ್ರಲ್ಲಿ ನೋಡಿ ಹಿಂದ್ಗಡೆ ಫುಲ್ ಬ್ಲರ್ ಆಗಿದೆ. ಫೋಟೋ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಇದು ಫಸ್ಟ್ ಪಿಕ್ಚರ್ ನೋಡುವಾಗ ನಿಮ್ಮ ಕಣ್ಣು ಸಬ್ಜೆಕ್ಟ್ ಮೇಲೆ ಹೋಗುತ್ತೆ ಡೈರೆಕ್ಟ್ ಆಗಿ, ಬಟ್ ಇಲ್ಲಿ ನೀವು ನೋಡುವಾಗ ನಿಮ್ ಕಣ್ಣು ಫಸ್ಟ್ ಇಲ್ಲೆಲ್ಲ ಹೋಗಿ ಆಮೇಲೆ ಇಲ್ಲಿಗೆ ಬರುತ್ತೆ. ಸೊ ಡಿಸ್ಟ್ರಾಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಹರ್ಟ್ಸ್ ಯುವರ್ ಸಬ್ಜೆಕ್ಟ್, ಸಿಂಪ್ಲಿಫೈ ಬ್ಯಾಕ್ ಗ್ರೌಂಡ್. ಮತ್ತೆ ನಿಮ್ ಬ್ಯಾಕ್ ಗ್ರೌಂಡ್ ಗೆ ಡಾರ್ಕ್ ಕೊಟ್ಟಷ್ಟು ನಿಮ್ಮ ಸಬ್ಜೆಕ್ಟ್ ಹೈಲೈಟ್ ಆಗುತ್ತೆ. ನೋಡಿ ಇದರಲ್ಲಿ ಹಿಂದ್ಗಡೆ ಫುಲ್ ಬ್ಯಾಕ್ ಗ್ರೌಂಡ್ ಫುಲ್ ಡಾರ್ಕ್ ಆಗಿದೆ, ಹಾಗಾಗಿ ಈ ಸಬ್ಜೆಕ್ಟ್ ತುಂಬಾ ಹೈಲೈಟ್ ಆಗಿ ಫುಲ್ ಕಾಂಟ್ರಾಸ್ಟ್ ಅಲ್ಲಿ ಇದೆ. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಈ ರೂಲ್, ಇದಕ್ಕೆ ರೂಲ್ ಆಫ್ ಥರ್ಡ್ಸ್ ಅಂತಾರೆ. ಪಿಕ್ಚರ್ಸ್ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವಾಗ್ಲೂ ಈ 1/3 ಪೋರ್ಷನ್ ಅಲ್ಲೇ ಇರ್ಬೇಕು. ನೋಡಿ ಇಲ್ಲಿ ಈ ಸಬ್ಜೆಕ್ಟ್ ಇಷ್ಟು ಜಾಗ ಇಲ್ಲಿ ಎದುರುಗಡೆ ಖಾಲಿ ಬಿಡ್ಬೇಕು. ನೀವು ಯಾರ್ದೇ ಫೋಟೋ ತೆಗಿ ಏನೇ ಮಾಡಿ ಸೀನರಿ ತೆಗಿಯುವಾಗ ನಿಮ್ಮ ಸಬ್ಜೆಕ್ಟ್ ಯಾವಾಗ್ಲೂ 1/3 ಅಲ್ಲೇ ಇರ್ಬೇಕು. ಇದು ಯಾವಾಗ್ಲೂ 1/3 ಅಲ್ಲಿ ಇರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮರ ಹೈಲೈಟ್, ಈ ಮರ ನೋಡಿ 1/3 ಅಲ್ಲಿ ಇದೆ. ನಿಮ್ಮ ಕ್ಯಾಮ್ರಾದಲ್ಲಿ ಅಥವಾ ಮೊಬೈಲ್ ಅಲ್ಲಿ ಗ್ರಿಡ್ ಲೈನ್ಸ್ ಅಂತ ಇರುತ್ತೆ. ಅದು ನೀವು ಸೆಟ್ಟಿಂಗ್ಸಿಗೆ ಹೋದ್ರೆ ಅದರಲ್ಲಿ ಗ್ರಿಡ್ ಲೈನ್ಸ್ ಅಂತ ಇರುತ್ತೆ. ನೋಡಿ ಇದು ಗ್ರಿಡ್ ಲೈನ್ಸ್ ಅಂತ ಇರುತ್ತೆ ನಿಮ್ಮ ಕ್ಯಾಮ್ರಾದಲ್ಲಿ. ಆ ಗ್ರಿಡ್ ಲೈನ್ಸ್ ನ ನೀವು ಎನೇಬಲ್ ಮಾಡಿ, ಆವಾಗ ನಿಮ್ಮ ಫೋಟೋ ತೆಗಿಯುವಾಗ ಈ ಗೀರ್ ತೋರಿಸುತ್ತೆ. ನಾನು ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ಮೊಬೈಲ್ ಅಲ್ಲೂ ಇದೆ ಅದು. ನೋಡಿ ಇದು ಗ್ರಿಡ್ ಲೈನ್ಸ್ ಬರುತ್ತೆ. ಇದು ಎಲ್ಲ ಕ್ಯಾಮ್ರಾದಲ್ಲೂ ಇರುತ್ತೆ, ಇದು ಎಲ್ಲ ಮೊಬೈಲ್ ಅಲ್ಲೂ ಇರುತ್ತೆ, ನಿಮ್ಮ ಕ್ಯಾಮ್ರಾದಲ್ಲೂ ಇರುತ್ತೆ. ಈ ಗ್ರಿಡ್ ಲೈನ್ಸ್ ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿದ್ಮೇಲೆ ನೋಡಿ ಈ 4 ಪಾಯಿಂಟ್ಸ್ ಇದೆಯಲ್ಲ, ಇದು ಪವರ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ನಿಮ್ಮ ಸಬ್ಜೆಕ್ಟ್ ಐದರ್ ಇಟ್ ಶುಡ್ ಬಿ ಇನ್ ದಿಸ್, ಅಥವಾ ಇದು, ಅಥವಾ ಕೆಳಗಡೆ. ಈ ಪಾಯಿಂಟ್ಸ್ ಅಲ್ಲಿ ಬಂದ್ರೆ ನಿಮ್ಮ ಫೋಟೋ ತುಂಬಾ ಎಫೆಕ್ಟಿವ್ ಮತ್ತು ತುಂಬಾ ಪವರ್ಫುಲ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡಿ, ಇದು ಇವ್ರದ್ದು ಫೋಕಸ್ ಮಾಡಿದ್ದಾರೆ. ಸೊ ಇದು ಈ 1/3 ಅಲ್ಲಿ ಇದೆ. ನೋಡಿ ಈ ತರ ಫೋಟೋ ತೆಗಿಯುವಾಗ ಇದು ಮಧ್ಯ ತೆಗಿಬೇಡಿ. ಇದನ್ನ ಈ 1/3 ರೂಲ್ ಆಫ್ ಥರ್ಡ್ಸ್ ಯೂಸ್ ಮಾಡ್ಬಿಟ್ಟು ಈ 1/3 ಪೋರ್ಷನ್ ಅಲ್ಲಿ ಇದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಫೋಟೋ. ನೋಡಿ ಇಲ್ಲಿ ಪೋರ್ಟ್ರೈಟ್ಸ್ ಬರುವಾಗ್ಲೂ ಹಂಗೆ ಇದು 1/3 ಅಲ್ಲಿ ಇರ್ಬೇಕು. ಇದು ನೋಡಿ ಈ ತರ ಹೀಗಿರ್ಬೇಕು. ಮತ್ತೆ ಫೋಟೋಸ್ ಇದು 1/3 ಯೂಸ್ ಮಾಡುವಾಗ ನಿಮ್ಮ ಸಬ್ಜೆಕ್ಟ್ ಯಾವ ಕಡೆ ಫೇಸ್ ಆಗಿದೆ ನೋಡಿ, ಅದ್ರ ಮುಂದೆ ಜಾಗ ನೀವು ಬಿಡ್ಬೇಕಾಗತ್ತೆ. ನೀವು ಈ ಪಾತ್ಕೋಳಿ ಇದೆಯಲ್ಲ, ಇದು ಇಲ್ಲಿ ಬಂದು ಇಲ್ಲಿ ಹಿಂದೆ ಜಾಗ ಖಾಲಿದ್ರೆ ಅದು ಕರೆಕ್ಟ್ ಅಲ್ಲ. ಅದು ಆಲ್ವೇಸ್ ದೇರ್ ಶುಡ್ ಬಿ ಸ್ಪೇಸ್ ಇನ್ ಫ್ರಂಟ್ ಆಫ್ ದ ಸಬ್ಜೆಕ್ಟ್. ನೋಡಿ ಇದೆಲ್ಲ ರೂಲ್ ಆಫ್ ಥರ್ಡ್ಸ್ ಯೂಸ್ ಮಾಡಿ ತೆಗ್ದಿರೋ ಫೋಟೋಸ್. ನೋಡಿ ಇದು ಹೊರೈಸನ್ ನೋಡಿ ಕೆಳಗಿದೆ, ಆಕಾಶ ಇನ್ 2/3 ಅಲ್ಲಿ ಆಕಾಶ ಇದೆ. ಇಲ್ಲೂ ಅಷ್ಟೇ, ಲ್ಯಾಂಡ್ is only 1/3 and the sky is 2/3. ಇಲ್ಲಿ ವಾಟರ್ is 2/3 and then sky is 1/3. ಇದ್ರಲ್ಲಿ ನೋಡಿ sky is 2/3 and land is 1/3 and this subject is in this 1/3. ಹಾಗೆ ಇಲ್ಲೂ ಅಷ್ಟೇ, the same thing is. So this rule is very important in taking any picture. ಇದು ರಿಫ್ಲೆಕ್ಷನ್ ಯೂಸ್ ಮಾಡಿದ್ದೀನಿ ನಾನು ತೆಗ್ದಿದ್ದ ಫೋಟೋ ಇದು ಲಡಾಖ್ ಅಲ್ಲಿ. ಯಾವಾಗ ನೀವು ಬಟ್ ಎಲ್ಲಾ ಟೈಮಲ್ಲೂ ನೀವು ರೂಲ್ ಆಫ್ ಥರ್ಡ್ಸ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಕೆಲವು ಸತಿ ನೀವು ಸೆಂಟರಿಂಗ್ ಮಾಡ್ಬೇಕಾಗತ್ತೆ. ಸೆಂಟರಿಂಗ್ ಯಾವಾಗ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಸಿಮೆಟ್ರಿ ಇದೆ, ಅಥವಾ ನೀವು ಇದ್ರಲ್ಲಿ ಈ ಹೂವಿಂದ ಸಿಮೆಟ್ರಿ ತೋರಿಸ್ಬೇಕಂದ್ರೆ ಯು ಶುಡ್ ಪ್ಲೇಸ್ ಇಟ್ ಇನ್ ದ ಸೆಂಟರ್. ಈ ತರ ನೀವು ಪ್ರಿನ್ಸಿಪಲ್ ಫೋಟೋ ತೆಗಿಯುವಾಗ ನೋ ನೀಡ್ ಟು ಫಾಲೋ ರೂಲ್ ಆಫ್ ಥರ್ಡ್ಸ್. ಇದರಲ್ಲಿ ಇದು ಸೆಂಟ್ರಿಗೆ ಬರಬೇಕು.
ಮತ್ತೆ ಈ ಕೆಳಗಡೆ ಇದ್ರಲ್ಲಿ ನೋಡಿ, ನೀವು ಎರಡೂ ಕಡೆ you want to project the both the side of this, so you have to place it in the center. ಇಲ್ಲಿ ರೂಲ್ ಆಫ್ ಥರ್ಡ್ಸ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಯೂಸ್ ಮಾಡಿದ್ರೆ ಅದು ಇದ್ರದ್ದು ಪಿಕ್ಚರ್ ಎಫೆಕ್ಟ್ ಹೊಟ್ಟೋಗ್ಬಿಡುತ್ತೆ. ನೋಡಿ, ಇದು ಸಿಮೆಟ್ರಿ ಇದೆ, ಎರಡೂ ಕಡೆ ಮರ ಇದೆ, ಸಬ್ಜೆಕ್ಟ್ ಅಲ್ಲಿದೆ. ಸೊ ಹಾಗಾಗಿ ಯು ವಿಲ್ ಹ್ಯಾವ್ ಎ ಕ್ಲಿಯರ್ ಸಿಮೆಟ್ರಿ. ದಿಸ್ ಪಿಕ್ಚರ್ ಐ ಟುಕ್ ಇಟ್ ಇನ್ ನಾರ್ವೆ. ಮತ್ತೆ ನೀವು ಪೋರ್ಟ್ರೈಟ್ ತೆಗೆಯುವಾಗ ಇಲ್ಲಿ ಹೆಡ್ ರೂಮ್ ಬಿಡಬೇಡಿ ಜಾಸ್ತಿ, ಅಂಡ್ ಗೋ ಆಸ್ ಕ್ಲೋಸ್ ಆಸ್ ಪಾಸಿಬಲ್ ಸೊ ದಟ್ ಪಿಕ್ಚರ್ ಇಸ್ ಫುಲ್. ಅಥವಾ ನೀವು ಈ ತರ ಕ್ರಾಪ್ ಮಾಡಿದ್ರು ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಹೈಲೈಟ್ ಆಗುತ್ತೆ ಪಿಕ್ಚರು, ಎಕ್ಸ್ಪ್ರೆಷನ್ಸ್ ಕ್ಲಿಯರ್ ಆಗಿರುತ್ತೆ, ಮತ್ತೆ ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ದ ಪಿಕ್ಚರ್ is highlighted in this. So 2 things here what to say is, don't leave any space above the head, go as close as possible, or if you crop the certain parts of the person also, it highlights. Illi nodi, idu ashte, you have cropped the shoulder, hand, everything, and the head also, but this picture looks so effective and so highlighted. But yavade photo tegiyuvaga please see the edges for distractions. ಡಿಸ್ಟ್ರಾಕ್ಷನ್ಸ್ ಇದ್ರೆ ನಿಮ್ಮ ಸಬ್ಜೆಕ್ಟ್ ಹಾಳಾಗುತ್ತೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ಆಲ್ ದ ಎಡ್ಜಸ್ ಶುಡ್ ಬಿ ವೆರಿ ಕ್ಲಿಯರ್ ಅಂಡ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಈ ಪಿಕ್ಚರ್ ನೋಡುವಾಗ ಇದಕ್ಕೆ ಲೀಡಿಂಗ್ ಲೈನ್ಸ್ ಅಂತ ಹೇಳ್ತಾರೆ. ಲೀಡಿಂಗ್ ಲೈನ್ಸ್ ಅಂದ್ರೆ ಕ್ಲಿಯರ್ ಆಗಿ ನಿಮ್ಮ ಕಣ್ಣು ಈ ಆಕಾಶಕ್ಕೆ ನೋಡಿ, ಈ ಲೈನ್ಸ್ ಇದೆ ಈ ಕಲ್ಲಲ್ಲಿ, ಆಕಾಶಕ್ಕೆ ತೋರಿಸುತ್ತೆ. ಸೊ ನೀವು ಸ್ಕ್ರೀನ್ ನೋಡುವಾಗ ನೀವು ಕಲ್ಲು ನೋಡಲ್ಲ, ನಿಮ್ ಕಣ್ಣು ಹಾಗೆ ಇಲ್ಲಿಂದ ಹೋಗಿ ಆಕಾಶ ಹೋಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇದು ಲೀಡಿಂಗ್ ಲೈನ್ಸ್ ಅಂತ. Subject is this girl sitting here, but when you see the picture, the line leads you to the subject. ಇಲ್ಲ ಅಷ್ಟೇ ನೋಡಿ, ನೀವು ಇಲ್ಲಿ ನೋಡುವಾಗ ನಿಮ್ಮ ಕಣ್ಣು ಹಾಗೆ ಇಲ್ಲಿಂದ ಆಕಾಶಕ್ಕೆ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಲೈನ್ಸ್ ಟೇಕ್ ಯು ಟು ದ ಸಬ್ಜೆಕ್ಟ್. ಎಲ್ಲ ಕಡೆನೂ ಅಷ್ಟೇ ನೋಡಿ, ನೀವು ಫಸ್ಟ್ ಈ ಲೈನ್ಸ್ ನೋಡ್ತೀರಾ, ಲೈನ್ ನೋಡಿ ಹಾಗೆ ಮುಂದಕ್ಕೆ ಹೋಗಿ ಈ ಮರ ನೋಡ್ತೀರಾ. ಸೊ ದಿಸ್ ಈಸ್ ಕಾಲ್ಡ್ as ಲೀಡಿಂಗ್ ಲೈನ್ಸ್. ಸೊ ವೇರ್ ಎವರ್ ಯು ಗೆಟ್ ದ opportunity to take a picture like this, use those lines to effectively show the picture. This is also one. This I took it in Ladakh. ನಿಮ್ಮ ಫೋಟೋ ತೆಗೆಯುವಾಗ ಇಲ್ಲಿ ನೋಡಿ, ಸಬ್ಜೆಕ್ಟ್ ಈಸ್ these flowers, ಬಟ್ ನಿಮ್ಗೆ ಎಡ್ಜಸ್ ಅಲ್ಲಿ ಈ ತರ ಹಿಂಗ್ ಕ್ರಾಪ್ ಮಾಡಿದ್ರೆ ಪಿಕ್ಚರ್ ವಿಲ್ ಬಿ ವೆರಿ ಎಫೆಕ್ಟಿವ್ ಅಂಡ್ ವೆರಿ ಪವರ್ಫುಲ್. ಮತ್ತೆ ಟ್ರೈ ಟು ಗೆಟ್ ದ ಎಡ್ಜಸ್ ಡಾರ್ಕ್ so that your subject also gets highlighted. Create dark edges. So having darker edges, it's less obvious edges, help to lead the viewer's eye towards the subject. Typically your eyes are most attracted to the brightest point in the image. The lighting is very important in any photograph. So watch which side the light is coming from. And your back should be towards the light. You should always face opposite to the light. Your subject should be against the light. So ಅದನ್ನ ಮಾತ್ರ ತುಂಬಾ ನೀವು ಫೋಟೋ ತೆಗೆಯುವಾಗ ಯಾವ ಕಡೆ ಲೈಟ್ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕು. ಅದನ್ನ ಮಿಸ್ ಮಾಡಿದ್ರೆ ಯು ವಿಲ್ ಎಂಡ್ ಅಪ್ ಇನ್ ಹ್ಯಾವಿಂಗ್ ಡಾರ್ಕ್ ಸೈಡ್ಸ್ ಆಫ್ ಇನ್ ಯುವರ್ ಪಿಕ್ಚರ್. ನೀವು ಒಬ್ರು ಲೈಟ್ ಸೈಡ್ ಇಂದ ಬೀಳ್ತಾ ಇದ್ರೆ ಮುಖ ಒಂದು ಸೈಡ್ಗೆ ಡಾರ್ಕ್ ಆಗ್ಬಿಡುತ್ತೆ. ನೋಟಿಸ್ ದ ಹೈಲೈಟ್ಸ್ ಅಂಡ್ ಶಾಡೋಸ್. ಶಾಡೋಸ್ ಆರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಲೈಟ್ ಅಂಡ್ ಶಾಡೋಸ್ ಕ್ಯಾನ್ ಮೇಕ್ ಯುವರ್ ಸಬ್ಜೆಕ್ಟ್ ಸ್ಟ್ಯಾಂಡ್ ಔಟ್. ನೋಡಿ, ಇದರಲ್ಲಿ ಶಾಡೋ ಇಲ್ಲಿ ಬೀಳ್ತಾ ಇದೆ. ಸೊ ಈ ಶಾಡೋ ಇಂದಾಗಿ ಈ ಫುಲ್ ಪಿಕ್ಚರ್ ಒಂಥರ ಹೈಲೈಟ್ ಆಗಿ. ಇಲ್ಲೂ ಅಷ್ಟೇ ಶಾಡೋಸ್ ಇಂದ ದಿಸ್ ಪಿಕ್ಚರ್ ಇಸ್ ಹೈಲೈಟ್. ತುಂಬಾ ಶಾಡೋಸ್ ಮುಖದ, ಇವಾಗ ಯಾವ್ದಾದ್ರು ನೀವು ಮಧ್ಯಾಹ್ನ ಫೋಟೋ ತೆಗಿತಾ ಇದ್ರೆ ಲೈಕ್ ದಿಸ್, ಈ ತರ ಫೋಟೋ ತೆಗಿತಾ ಇದ್ರೆ ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆಗೆ ಸ್ಟ್ರೈಟ್ ಸನ್ ತಲೆ ಮೇಲೆ ಇರುವಾಗ the shadows will really spoil the photographs. Mid afternoon is not at all the time to take photographs. So shadows na adashtu avoid ಮಾಡಿ. In case you have to really still take the photo, please go to a shade. ಯಾವ್ದಾದ್ರು shade ಹೋಗ್ಬಿಟ್ಟು ತೆಗೀರಿ ಇಂಥ ಟೈಮ್ ಅಲ್ಲಿ. Don't take photographs in ಬಿಸಿಲಲ್ಲಿ ತೆಗಿಲಿಕ್ಕೆ ಹೋಗ್ಲೇಬೇಕು. Low light is really beautiful. ಈಗ ಸನ್ಸೆಟ್ ಅಥವಾ ಸನ್ ರೈಸ್ ನಲ್ಲಿ ತೆಗಿಯೋ ಫೋಟೋಸ್ ಇದೆಯಲ್ಲ, that is the best part of the time to take photographs. ಯಾಕಂದ್ರೆ ಲೈಟ್ ಲೋ ಆಗಿರೋದ್ರಿಂದ ನಿಮ್ ಸಬ್ಜೆಕ್ಟ್ ಮೇಲೆ ಲೈಟ್ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಮತ್ತೆ ಸ್ಕಿನ್ ಟೆಕ್ಸ್ಚರ್ಸ್, ಕಲರ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ದ ಬೆಸ್ಟ್ ಟೈಮ್ ಆಫ್ ದ ಡೇ ಟು ಟೇಕ್ ಫೋಟೋಗ್ರಾಫ್ಸ್ ಈಸ್ ದ ಮಾರ್ನಿಂಗ್ಸ್ ಅಂಡ್ ದ ಈವ್ನಿಂಗ್ಸ್. ಕೆಲವು ಸತಿ ಈಗ ಲೈಕ್ 3 o'clock 4 o'clock ಲೈಟ್ ಇದೆಲ್ಲ, ಮತ್ತೆ ಬೆಳಿಗ್ಗೆ 10,
ಮತ್ತೆ 11 the sun is not too straight above the head, which is slightly above the sunrise position and below straight up. So in those cases ಏನಾಗುತ್ತೆ ಅಂದ್ರೆ it leaves a edge on the subjects. ನೋಡಿ, in this case there is a clear line of light from falling from the sky. So ಈ ತರ ಫೋಟೋ ತೆಗೆಯುವಾಗ your subject will be highlighted, separated from the rest of the details. So your subjects will be highlighted. Whereas ನೋಡಿ ಇಲ್ಲಿ ಈ ಫೋಟೋ, this is totally a wrong picture. ಹಿಂದೆ ಬಿಸಿಲು ಆ ತರ ಬರ್ತಾ ಇದೆ, so it will just cover your photos and it will get overexposed. ನಿಮ್ ಕಣ್ಣು ನೋಡುವಾಗ್ಲೇ ಸ್ಟ್ರೈಟ್ ಇಲ್ಲಿಗೆ ಹೋಗುತ್ತೆ, ಈ ಬ್ರೈಟ್ ಸ್ಪಾಟ್ಗೆ ಹೋಗುತ್ತೆ. ಯಾವಾಗ್ಲೂ ಅಷ್ಟೇ ಕಣ್ಣು ಫಸ್ಟ್ ಇಟ್ ವಿಲ್ ಗೋ ಟು ದ ಬ್ರೈಟೆಸ್ಟ್ ಸ್ಪಾಟ್ ಆಫ್ ದ ಫೋಟೋ. ಇನ್ ದಿಸ್ ಕೇಸ್ ನೀವು ನೋಡುವಾಗ ಇವ್ರ ಮುಖ ನೋಡಲ್ಲ ನೀವು, ಇಟ್ ವಿಲ್ ಕಮ್ ಟು ದಿಸ್ ಪ್ಲೇಸ್. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಫೋಟೋ. ಮತ್ತೆ ಕೆಲವು ಸತಿ ನಿಮ್ಗೆ ಈ ತರ ಹಿಂದೆ ಲೈಟ್ ಇರುವಾಗ ಸಬ್ಜೆಕ್ಟ್ ಕತ್ಲೆ ಆದ್ರೆ ದ ಈಸಿಯೆಸ್ಟ್ ವೇ ಟು ಕರೆಕ್ಟ್ ದಿಸ್ ಈಸ್ ಯು just switch on the flash and fill the dark portion with your flash. You can use the flash as a filling flash. So adu dark portion na bright ಮಾಡುತ್ತೆ. So ಹಾಗಾಗಿ this thing you should use only when it is inevitable. ಇಲ್ಲ ಅಂದ್ರೆ flash is not recommended. ಇದು ಅದೇ ಡೇಸ್ ಚೇಂಜ್ ಆದಂಗೆ ಹೇಗೆ ಫೋಟೋ ತೆಗಿಬೇಕು ಅಂತ. ಅರ್ಲಿ ಲೈಟ್ ಈಸ್ ಗ್ರೇಟ್ ಫಾರ್ ಲ್ಯಾಂಡ್ಸ್ಕೇಪ್ ಫೋಟೋಸ್ ತೆಗಿಬೇಕಂದ್ರೆ ಬೆಳಗಿನ ಜಾವ ಪರ್ಫೆಕ್ಟ್ ಟೈಮ್. ಮಧ್ಯಾಹ್ನ ತೆಗಿಬೇಕಂದ್ರೆ ಯು ಶುಡ್ ಗೋ ಕ್ಲೋಸ್-ಅಪ್ಸ್. ಡೋಂಟ್ ಟೇಕ್ ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫ್ಸ್ ಇನ್ ಮಿಡ್ ಡೇಸ್. Late night is beautiful, is warm. Taking again scenery as landscape photos is good. Even after sunset, before it get darks, that light is also too good to take photos, as there is no harsh light or no color distractions. Night photography, again, it is too good to take photographs of night lighting and all. But the main disadvantage is you need to slow down your camera shutter speed below 1/30. So you need a stand. The stand ಹಾಕಿ ನೀವು ಈ ತರ ಫೋಟೋಸ್ ತೆಗಿಬೋದು. ನೋಡಿ, ಇಲ್ಲಿ ತುಂಬಾ ಸ್ಲೋ ಶಟರ್ ಮಾಡಿದ್ದಾರೆ. ಸೊ ಇಲ್ಲಿ ವೆಹಿಕಲ್ಸ್ ಮೂವ್ ಆಗಿದೆ, ವೆಹಿಕಲ್ಸ್ ಲೈಟ್ ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಬ್ರೈಟ್ ಲೈಟ್ಸ್ ಕಾಣಿಸ್ತಾ ಇದೆ, ಬಟ್ ವೆಹಿಕಲ್ ನಿಮ್ಗೆ ಕಾಣಿಸಲ್ಲ, ಯಾಕಂದ್ರೆ ವೆಹಿಕಲ್ ಇಸ್ ಡಾರ್ಕ್ and the light is bright, so it is left a trail of light. This is very important. See, ಜನರಲ್ ಆಗಿ ನಾವು ಫೋಟೋ ನೋಡುವಾಗ ಇದೆಲ್ಲ ನಾವು ನಿಂತು ನೋಡುವಾಗ ನಮ್ಗೆ ಕಾಣಿಸುವಂತ ಫೋಟೋಸ್, ಅಂದ್ರೆ ನಮ್ಗೆ ಕಾಣುವಂತ ದೃಶ್ಯ. ಬಟ್ ಯಾರು ಇದನ್ನ ಕೆಳಗೆ ಮಲಗಿ ನೋಡೋದಿಲ್ಲ ಅಥವಾ ಅನ್ಯೂಶುವಲ್ ಇದ್ರ ಅಡಿ ಹೋಗಿ ನೋಡೋದಿಲ್ಲ. ಸೊ ಇಫ್ ಯು ಟೇಕ್ ಫೋಟೋ ಫ್ರಮ್ ಅನ್ಯೂಶುವಲ್ ಆಂಗಲ್ಸ್, ಇಟ್ ವಿಲ್ ಬಿ ರಿಯಲಿ ವಾಟ್ ಯು ಕಾಲ್ ವೆರಿ ಕ್ಯಾಪ್ಟಿವೇಟಿಂಗ್. ಇದು ನೋಡಿ, ಇದು ನೀವು ಸೈಕಲ್ ನ ಯಾವಾಗಾದ್ರೂ ಕೆಳಗೆ ಕೂತು ಈ ತರ ದೃಶ್ಯ ಹೇಗೆ ಕಾಣುತ್ತೆ ಅಂತ ಯಾರು ನೋಡ್ಲಿಕ್ಕೆ ಹೋಗಲ್ಲ. ಬಟ್ ವೆನ್ ಯು ಟೇಕ್ ಫೋಟೋ ಅಂಡ್ ಸಿ it will be a real revelation how the view will be from that angle. So if you take photographs from unusual angles, it will give a very dramatic views. ಮತ್ತೆ ಯಾವುದೇ ಪಿಕ್ಚರ್ ತೆಗೆಯುವಾಗ let there be a life, ಅಂದ್ರೆ ಯಾರೋ ಒಂದು ಪ್ರಾಣಿ ಅಥವಾ ಒಂದು ಮನುಷ್ಯ ಯಾರ್ದಾದ್ರೂ ಒಂದಿದ್ರೆ that fills the photographs with life. So when you take a picture, see that it's not that empty racks, empty space or empty place. Let there be a life, somebody walking or something like that, so it fills the picture with some life. Idu na Norway nalli tegdidu reflection ತೋರಿಸ್ಲಿಕ್ಕೆ. in this case the edge of this lake or whatever you are taking should come in the middle, so that there is a perfect balance of symmetry in this. ಇದಕ್ಕೆ pan and zoom ಅಂತ ಹೇಳ್ತಾರೆ. This is not like you're taking a picture but you want to show some movement in the picture. In this case you will see that the plane is flying down. You will have the feeling that the plane is flying down. So you can feel the movement in this picture. ಇದನ್ನ ತೆಗಿಲಿಕ್ಕೆ ಒಂದು ಸ್ಪೆಷಲ್ ಅಂದ್ರೆ ಒಂದು ಸೆಟ್ಟಿಂಗ್ಸ್ ಇದೆ. ಇದೇನಂದ್ರೆ, ಇದು ನೀವು ಕ್ಯಾಮರಾದಲ್ಲಿ ಸರ್ವೋ ಮೋಡ್ ಅಂತಿದೆ. ಆ ಸರ್ವೋ ಮೋಡ್ಗೆ ಹೋಗ್ಬಿಟ್ಟು ಶಟರ್ ಸ್ಪೀಡ್ ನ 1/30 ಹಾಕೊಳ್ಳಿ. ಆಮೇಲೆ ನೀವು ಶಟರ್ ಬಟನ್ ನ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಏರೋಪ್ಲೇನ್ಗೆ ಫೋಕಸ್ ಆಗುತ್ತೆ. ಆ ಏರೋಪ್ಲೇನ್ ಮೂವ್ ಆಗುವಾಗ ನೀವು ಹಾಗೇ ಮೂವ್ ಮಾಡಿ ಕ್ಯಾಮ್ರಾನ ಅದ್ರ ಏರೋಪ್ಲೇನ್ ಜೊತೆನೆ. ಏರೋಪ್ಲೇನ್ ನಿಮ್ಮ ಕರೆಕ್ಟ್ ಎದುರುಗಡೆ ಬರೋ ಅಷ್ಟೊತ್ತಿಗೆ ಆ ಫೋಟೋ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಎಫೆಕ್ಟ್ ಬರುತ್ತೆ. ಇದು ನಾನು UK ನಲ್ಲಿ ಇರುವಾಗ ತೆಗೆದಿದ್ದು. ಇದು ಅಷ್ಟೇ ನೋಡಿ, ನಿಮ್ಗೆ ಇದರಲ್ಲಿ ಈ ಫೋಟೋ ನೋಡುವಾಗ ಬೈಕ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋ ಫೀಲಿಂಗ್ ಬರುತ್ತೆ ನಿಮ್ಗೆ. ಇದಕ್ಕೆ ಪ್ಯಾನ್ ಅಂಡ್ ಝೂಮ್ ಅಂತ ಹೇಳ್ತಾರೆ ಈ ತರ ಫೋಟೋ ತೆಗಿಲಿಕ್ಕೆ.
ನಾನು ಇಷ್ಟೊತ್ತು ಪಿಕ್ಚರ್ ಕಂಪೋಸಿಷನ್ ಏನು ಹೇಳಿದೆ ಅದೆಲ್ಲ ಮೊಬೈಲ್ ಇದಕ್ಕೂ ಅಪ್ಲೈ ಆಗುತ್ತೆ. ಓನ್ಲಿ ಸೆಟ್ಟಿಂಗ್ಸ್ ಫಸ್ಟ್ ಪೋರ್ಷನ್ ಅಲ್ಲಿ ಹೇಳಿದ್ದು ಅದು ಮೊಬೈಲ್ಗೆ ಅಪ್ಲೈ ಆಗೋದಿಲ್ಲ. ಸೊ ಇದರಲ್ಲಿ ಈ ಪೋರ್ಷನ್ ನಲ್ಲಿ ಐ ವಿಲ್ ಜಸ್ಟ್ ಟೆಲ್ ಯು ವಾಟ್ ಇಸ್ ಟಿಪ್ಸ್ ಅಂಡ್ ಸಮ್ ಸ್ಮಾಲ್ ಟ್ರಿಕ್ಸ್ ಹೌ ಟು ಯೂಸ್ ಮೊಬೈಲ್. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾವು ಮೊಬೈಲ್ ದಿನನಿತ್ಯ ಯೂಸ್ ಮಾಡೋದ್ರಿಂದ ನಾವು ಅಲ್ಲಿ ಇಲ್ಲಿ ಇರ್ತೀವಿ, ಕೈಯಲ್ಲಿ ಕ್ಲೀನ್ ಮಾಡ್ತೀವಿ, ಮತ್ತೆ ಪಾಕೆಟ್ ಅಲ್ಲಿ ಇಟ್ಟಿರ್ತೀವಿ. ಲೆನ್ಸ್ ಯಾವಾಗ್ಲೂ ಅಲ್ಲಿ ಸ್ಮಡ್ಜಸ್ ಇದ್ದೇ ಇರುತ್ತೆ. ಸೊ ನೀವು ಸುಮ್ಮನೆ ಜೋಬಿಂದ ಕ್ಯಾಮೆರಾ ತೆಗೆದು ಫೋಟೋ ತೆಗೆದ್ರೆ ಆಲ್ವೇಸ್ ಅಂಡ್ ಆಲ್ವೇಸ್ ದೇರ್ ವಿಲ್ ಬಿ ಸಮ್ ಡಿಸ್ಟಾರ್ಷನ್. ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಬಟ್ ವೆನ್ ಯು ಎಕ್ಸ್ಪ್ಯಾಂಡ್ ದ ಫೋಟೋ ಅಂಡ್ ಸಿ ಯು ವಿಲ್ ಫೈಂಡ್ ಲಾಟ್ ಆಫ್ ಸ್ಮಡ್ಜಸ್ ಇನ್ ದಟ್. ಸೊ ಹಾಗಾಗಿ ನೀವು ಲೆನ್ಸ್ ನ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರಿ. ಓಕೆ, ಇದು ಡ್ಯಾಮ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡಬಹುದು ಇದು, ಯಾಕಂದ್ರೆ ಲೆನ್ಸ್ ಎಕ್ಸ್ಪೋಸ್ ಆಗಿರಲ್ಲ, ಮೇಲೆ ಒಂದು ಗ್ಲಾಸ್ ಕೋಟಿಂಗ್ ಇರುತ್ತೆ. ಬಟ್ ಆದ್ರೂ ಡೋಂಟ್ ಇದು ಟಿಶ್ಯೂ ಅಲ್ಲಿ ಮಾತ್ರ ಯಾವತ್ತು ನೀವು ಲೆನ್ಸ್ ನ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಟಿಶ್ಯೂ ಇಸ್ ವೆರಿ ಅಬ್ರೆಸಿವ್, ತುಂಬಾ ಸ್ಕ್ರಾಚಸ್ ಬಂದ್ಬಿಡುತ್ತೆ. ಹಾಗಾಗಿ ಲೆನ್ಸ್ ನ ಟಿಶ್ಯೂ ಇಂದ ಕ್ಲೀನ್ ಮಾಡಿ. ನೆಕ್ಸ್ಟ್ ಇದು ಸಬ್ಜೆಕ್ಟ್ ನ ಯಾವಾಗ್ಲೂ ಫೋಕಸ್ ಮಾಡಿ, ಯಾಕಂದ್ರೆ ಇವಾಗ ಬರ್ತಾ ಇರೋ ಕ್ಯಾಮ್ರಾಸ್ ಅಲ್ಲಿ ಟ್ರೈ ಟು ಫೋಕಸ್ ಎವ್ರಿಥಿಂಗ್ ವಾಟ್ ಇಸ್ ದೇರ್ ಇನ್ ದ ಸ್ಕ್ರೀನ್. ಸೊ ನೀವು ಯಾರ್ದಾದ್ರೂ ಫೋಟೋ ತೆಗಿವಾಗ ಆ ಸಬ್ಜೆಕ್ಟ್ ಮೇಲೆ ನೀವು ಫಿಂಗರ್ ಟಚ್ ಮಾಡಿದ್ರೆ ಅದು ಅಲ್ಲಿಗೆ ಫೋಕಸ್ ಆಗುತ್ತೆ. ಸೊ ಎನ್ಶೂರ್ ದಟ್ ದೇರ್ ಇಸ್ ಅ ಪ್ರಾಪರ್ ಫೋಕಸ್ ಆನ್ ದ ಸಬ್ಜೆಕ್ಟ್. ಮತ್ತೆ ಈಗ ಬರೋ ಕ್ಯಾಮ್ರಾಸ್ ಐಫೋನ್ ಇರ್ಬೋದು, ಆಂಡ್ರಾಯ್ಡ್ ಇರ್ಬೋದು, ನೀವು ಸಬ್ಜೆಕ್ಟ್ ಮೇಲೆ ಟಚ್ ಮಾಡಿದ ಕೂಡಲೇ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ. ಸೊ ಅದನ್ನ ಕರೆಕ್ಟ್ ಬ್ರೈಟ್ನೆಸ್ ನ ಸೆಟ್ ಮಾಡ್ಕೊಳ್ಳಿ. ಸುಮ್ನೆ ಫೋಟೋ ಜೋಬಿಂದ ಫೋಟೋ ಇದು ಮೊಬೈಲ್ ತೆಗೆದು ಶೂಟ್ ಮಾಡ್ಬಿಡ್ಬೇಡಿ. ಜಸ್ಟ್ ಸಿ ವೆದರ್ ಪಿಕ್ಚರ್ ಇಸ್ ಬ್ರೈಟ್ ಎನಫ್ ಅಂಡ್ ದೆನ್ ಅಡ್ಜಸ್ಟ್ ದ ಬ್ರೈಟ್ನೆಸ್ ಅಂಡ್ ದೆನ್ ಟೇಕ್ ದ ಪಿಕ್ಚರ್. ಈ ಆಪ್ಷನ್ ಇಟ್ ಇಸ್ ದೇರ್ ಅವೈಲಬಲ್ ಇನ್ ಬೋತ್ ಐಫೋನ್ ಅಂಡ್ ಆಂಡ್ರಾಯ್ಡ್. ಮತ್ತೆ ಈಗ ಬರೋ ಎಲ್ಲ ಮೊಬೈಲ್ ಅಲ್ಲೂ there is option of taking a HDR. HDR ಅಂದ್ರೆ high dynamic range ಅಂತ. Pictures will be very sharp, very colorful, and then it captures the entire details of the scenery. So HDR option ಇರೋರು HDR ಯೂಸ್ ಮಾಡಿ ಫೋಟೋ ತೆಗಿ. ನಿಮ್ಮ ಸೆಟ್ಟಿಂಗ್ಸ್ ಗೆ ಹೋದ್ರೆ ಅದರಲ್ಲಿ ಇರುತ್ತೆ HDR ಆಪ್ಷನ್. ಬಟ್ one disadvantage in using HDR is the pictures will be of large size and it will occupy lot of your mobile memory, but pictures will be very perfect. ಮತ್ತೆ ಪೋರ್ಟ್ರೇಟ್ ಮೋಡ್ ಅಂತಿದೆ. ನೀವು ಯಾರ್ದಾದ್ರೂ ಸ್ಪೆಸಿಫಿಕ್ ಆಗಿ ಫೋಟೋ ತೆಗೆಯುವಾಗ ಪೋರ್ಟ್ರೇಟ್ ಮೋಡ್ ಯೂಸ್ ಮಾಡಿ, ಯಾಕಂದ್ರೆ SLR ಕ್ಯಾಮ್ರಾ ಅಥವಾ ಕಾಂಪ್ಯಾಕ್ಟ್ ಕ್ಯಾಮ್ರಾಸ್ ಅಲ್ಲಿ ತೆಗೆಯುವಾಗ ನಾವು ಈ ಹಿಂದ್ಗಡೆ ಬ್ಲರ್ ಆಗೋ ಫೀಚರ್ಸ್ ನ ಲೆನ್ಸ್ ಮೂಲಕ ಎನೇಬಲ್ ಮಾಡಬಹುದು. ಬಟ್ ಮೊಬೈಲ್ ಅಲ್ಲಿ ಆ ಆಪ್ಷನ್ ಇಲ್ಲ. ಹಾಗಾಗಿ ಮೊಬೈಲ್ ಕ್ಯಾಮ್ರಾದಲ್ಲಿ ಅವ್ರ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ ಪೋರ್ಟ್ರೇಟ್ ಮೋಡ್ ಅಂತ. ಆ ಪೋರ್ಟ್ರೇಟ್ ಮೋಡ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದಿಸ್ ಪಿಕ್ಚರ್ ಸೊ ದಟ್ ದ ಸಬ್ಜೆಕ್ಟ್ ಇಸ್ ಟೋಟಲಿ ಹೈಲೈಟೆಡ್. ಇನ್ ದಿಸ್ ಕೇಸ್ ಇಲ್ಲಿ ನೋಡಿ ನೀವು ಫುಲ್ ಹಿಂದ್ಗಡೆ ಬ್ಲರ್ ಆಗಿದೆ. ಸಬ್ಜೆಕ್ಟ್ಸ್ ವಿಲ್ ಸ್ಟ್ಯಾಂಡ್ ಔಟ್ ಇನ್ ದಿಸ್ ಕೇಸ್. ಸಬ್ಜೆಕ್ಟ್ಸ್, ಕಲರ್ಸ್, ಎವ್ರಿಥಿಂಗ್ ವಿಲ್ ಸ್ಟ್ಯಾಂಡ್ ಔಟ್. ಮತ್ತೆ ಅದರಲ್ಲಿ ಕ್ಯಾಮ್ರಾದಲ್ಲಿ ಆಕ್ಷನ್ ಫೋಟೋ ತೆಗೆಯುವಾಗ ಬರ್ಸ್ಟ್ ಮೋಡ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಬರ್ಸ್ಟ್ ಮೋಡ್ ತೆಗೆಯುವಾಗ ನಿಮ್ಗೆ ಯು ಕ್ಯಾನ್ ಚೂಸ್ ದ ಪಿಕ್ಚರ್ ವಿಚ್ ಯು ವಾಂಟ್. ಒಂದು ಎಷ್ಟು 15-20 ಫೋಟೋ ತೆಗೆಯುತ್ತೆ ಒಂದು ಕ್ಲಿಕ್ಗೆ. ಅದನ್ನ ಯೂಸ್ ಮಾಡಿ ಫೋಟೋಸ್ ತೆಗೆದ್ರೆ ಯು ಕ್ಯಾನ್ ಚೂಸ್ ವಿಚ್ ಇಸ್ ದ ಬೆಸ್ಟ್ ಪಿಕ್ಚರ್ ಯು ಕ್ಯಾನ್ ಯೂಸ್. ಕ್ಯಾಮ್ರಾ ನಾರ್ಮಲಿ ಫೋಟೋ ನಾವು ಕಾರಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಹೋಗುವಾಗ ಜಸ್ಟ್ ಫೋಟೋ ತೆಗೆದ್ಬಿಡ್ತೇವೆ, ಅವಾಗ ಫೋಕಸ್ ಸರಿಗ್ ಬರ್ದಿರೋದಿಲ್ಲ. ಕ್ಯಾಮ್ರಾನ ಸ್ಟಡಿಯಾಗಿ ಇಟ್ಕೊಂಡು ಫೋಟೋ ತೆಗಿಬೇಕು. ಅದು ಹಿಡ್ಕೊಳ್ಳಿಕ್ಕೂ ಒಂದು ಆಂಗಲ್ ಇದೆ ಕ್ಯಾಮ್ರಾ ಫೋಟೋ ಸ್ಟಡಿಯಾಗಿ ಇಟ್ಕೊಳ್ಳಿಕ್ಕೆ. ಅದು ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬೋದು ಅಥವಾ ಗೂಗಲ್ ಮಾಡಿ ನೋಡಿ. ಅದು ಕ್ಲಿಯರ್ ಆಗಿ ಹಿಡ್ಕೊಳ್ಳೋದಕ್ಕೂ ಒಂದು ಸುಮ್ನೆ ಹಾಗೆ ತೆಗೆಯುವುದಲ್ಲ. ಕೆಲವರು ಲೆಫ್ಟ್ ಅಲ್ಲಿ ಇಟ್ಕೊಂಡು ರೈಟ್ ಅಲ್ಲಿ ತೆಗಿತಾರೆ, ರೈಟ್ ಅಲ್ಲಿ ಇಟ್ಕೊಂಡು ಕೈ ಮಧ್ಯ ಹಾಕಿ ತೆಗಿತಾರೆ. ಸೊ ಹಾಗೆಲ್ಲ ತೆಗಿಬಾರ್ದು. ಕ್ಯಾಮ್ರಾದಲ್ಲಿ ನಾನು ಆವಾಗ್ಲೇ ಹೇಳಿದ ಹಾಗೆ ನಿಮ್ಮ ಮೊಬೈಲ್ ಅಲ್ಲಿ ಗ್ರಿಡ್ ಲೈನ್ಸ್ ಇದೆ, ಆ ಗ್ರಿಡ್ ಲೈನ್ಸ್ ಎನೇಬಲ್ ಮಾಡಿ. ಸೊ ನೀವು ರೂಲ್ ಆಫ್ ಥರ್ಡ್ ಯೂಸ್ ಮಾಡ್ಬೋದು. ಅದನ್ನ ಯೂಸ್ ಮಾಡಿ ಫೋಟೋ ತೆಗೆದ್ರೆ ಎಫೆಕ್ಟಿವ್ ಆಗಿದೆ. ನೋಡಿ ಇಲ್ಲಿ ಈ ಫೋಟೋದಲ್ಲೂ ರೂಲ್ ಆಫ್ ಥರ್ಡ್ ಯೂಸ್ ಮಾಡಿದ್ದಾರೆ. ಮತ್ತೆ ಹಾಗೆ ಯಾವಾಗ ಹೇಳಿದಾಗೆ ಫೋಕಸ್ ಆನ್ ಒನ್ ಸಬ್ಜೆಕ್ಟ್, ತುಂಬಾ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಮೊಬೈಲ್ ಅಲ್ಲಿ SLR ಕ್ಯಾಮ್ರಾ ತರ ಝೂಮ್ ಮಾಡ್ಲಿಕ್ಕೆ ಆಪ್ಟಿಕಲ್ಸ್ ಏನು ಇಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಸಬ್ಜೆಕ್ಟ್ ಹತ್ರ ಹೋಗ್ಬೇಕು, ನೀವು ಆವಾಗ್ಲೇ ಫೋಟೋಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ದೂರ ನಿಂತು ಕ್ಯಾಮ್ರಾದಲ್ಲಿ ಇದು ಮೊಬೈಲ್ ಅಲ್ಲಿ ಕೈ ಪಿಂಚ್ ಝೂಮ್ ಮಾಡಿದ್ರೆ ಅದು ಡಿಜಿಟಲ್ ಝೂಮ್. ಫೋಟೋ ನಿಮ್ಗೆ ಮೊಬೈಲ್ ನಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದ್ಸತಿ ನೀವು ಕಂಪ್ಯೂಟರ್ಗೆ ಹಾಕಿದ್ರೆ ಫುಲ್ ಡಾಟ್ಸ್ ಇರುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮೊಬೈಲ್ ಕ್ಯಾಮರಾ ಫೋಟೋ ತೆಗೆಯುವಾಗ ನೀವು ಆದಷ್ಟು ಸಬ್ಜೆಕ್ಟ್ ಹತ್ರ ಹೋಗಿ ಜಾಸ್ತಿ ಝೂಮ್ ಮಾಡಕ್ಕೆ ಹೋಗ್ಬೇಕು. ಮತ್ತೆ ಸೆಲ್ಫಿ ಓಕೆ, ನೀವು ಯಾವ್ದೋ ಸಬ್ಜೆಕ್ಟ್ ಅಥವಾ ಯಾವ್ದೋ ಒಂದು ಒಕೇಶನ್ ನೀವು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಸೆಲ್ಫಿ ಈಸ್ ಓಕೆ.
ಬಟ್ ಜನರಲಿ ಸೆಲ್ಫಿ ಕ್ಯಾಮರಾಸ್ ಇಸ್ ನಾಟ್ ಸೋ ಬೆಸ್ಟ್. ಯಾಕಂದ್ರೆ ಅದು ಇಟ್ ಈಸ್ ಡಿಸೈನ್ ಟು ಟೇಕ್ ಪಿಕ್ಚರ್ ವಿಚ್ ಇಸ್ ಕ್ಲೋಸರ್ ಟು ದ ಕ್ಯಾಮರಾ, ನಾಟ್ ಅಂದ್ರೆ ನಿಮ್ಮ ಆರ್ಮ್ ಲೆಂತ್ ಅಲ್ಲಿ ಇರೋದಷ್ಟೇ ಅದು ಚೆನ್ನಾಗಿ ತೆಗಿಯುತ್ತೆ. ಬಿಯಾಂಡ್ ದಟ್ ಏನಾರು ಇದ್ರೆ ಆ ಸಿಚುವೇಶನ್ ಅಥವಾ ಅದನ್ನ ರೆಕಾರ್ಡ್ ಮಾಡ್ತಿದೆ ಅಷ್ಟೇ ಹೊರತು ಇಟ್ಸ್ ನಾಟ್ ಅ ಪಿಕ್ಚರ್ ಟು ಬಿ ಫ್ರೇಮ್ಡ್ ಆರ್ ಎನಿಥಿಂಗ್. ಮತ್ತೆ ಫ್ಲಾಶ್ ಅಷ್ಟೇ, ನೀವು ಮೊಬೈಲ್ ಫ್ಲಾಶ್ ಯಾವಾಗ್ಲೂ ಯೂಸ್ ಮಾಡಕ್ ಹೋಗ್ಬೇಡಿ, ಆದಷ್ಟು ವಿತೌಟ್ ಫ್ಲಾಶ್ ತೆಗೀರಿ, ಬಿಕಾಸ್ ಫ್ಲಾಶ್ ವಿಲ್ ಡಿಸ್ಟಾರ್ಟ್ ದ ಪಿಕ್ಚರ್ ಅಂಡ್ ಕಲರ್ಸ್. ಸೊ ಆದಷ್ಟು ಈವನ್ ಇನ್ ನಾರ್ಮಲ್ ಕ್ಯಾಮರಾಸ್ ಅಲ್ಲೂ ಅಷ್ಟೇ ಫ್ಲಾಶ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫ್ಲಾಶ್ ಯೂಸ್ ಮಾಡ್ಬೇಕಾದ್ರೆ ಆಲ್ವೇಸ್ ಯೂಸ್ ಅ ಫ್ಲಾಶ್ ವಿಚ್ ಈಸ್ ಡಿಫ್ಯೂಸ್ಡ್ ಅಂದ್ರೆ ಇದು ಸೀಲಿಂಗ್ ಕಡೆ ಮುಖ ಮಾಡಿರ್ಬೇಕು, ಇಲ್ಲ ಯಾವ್ದಾದ್ರು ಟಿಶ್ಯೂ ಅಥವಾ ಏನಾದ್ರು ಅಡ್ಡ ಇಟ್ಟು ಫ್ಲಾಶಿಗೆ ತೆಗೀರಿ. ಇಲ್ಲ ಅಂದ್ರೆ ಫ್ಲಾಶ್ ಈಸ್ ಆಲ್ವೇಸ್ ಎ ಹಾರ್ಶ್ ಲೈಟ್ ವಿಚ್ ವಿಲ್ ಡಿಸ್ಟರ್ಬ್ ದ ಕಲರ್ ಅಂಡ್ ದ ಸಬ್ಜೆಕ್ಟ್. ಮತ್ತೆ ಮೊಬೈಲ್ ಫೋಟೋ ತೆಗೆಯುವಾಗ ನೀವು ಲೈಟ್ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಸುಮ್ನೆ ಇವಾಗ ನಾವು ಕಿಟಕಿ ಹತ್ರ ನಿಂತು ಕಿಟಕಿ ಎದುರು ತೆಗೆದ್ರೆ ಸಬ್ಜೆಕ್ಟ್ ಫುಲ್ ಡಾರ್ಕ್ ಆಗ್ತದೆ. ಸೊ ನಿಮ್ ಸಬ್ಜೆಕ್ಟ್ಸ್ ಯಾವಾಗ್ಲೂ ಹೈಲೈಟ್ ಆಗ್ಬೇಕಂದ್ರೆ ದೇ ಶುಡ್ ಬಿ ಪರ್ಫೆಕ್ಟ್ ಲೈಟ್ ಆನ್ ದ ಸಬ್ಜೆಕ್ಟ್. ಸೊ ಹಾಗಾಗಿ ಟ್ರೈ ಟು ರೀಡ್ ದ ಲೈಟ್. ನಾನು ಮುಂಚೆ ಕಂಪೋಸಿಷನ್ ಅಲ್ಲಿ ಹೇಳ್ದಂಗೆ ಯಾವ ದಿನದ ಯಾವ ಟೈಮ್ ಅಲ್ಲಿ ನೀವು ತೆಗಿತಾ ಇದ್ದೀರಾ ನೋಡಿ. ಹಾರ್ಶ್ ಲೈಟ್ ಇದ್ರೆ ನೆರಳಲ್ಲಿ ಹೋಗಿ ತೆಗೀರಿ, ಮನೆ ಒಳಗಡೆ ಇದ್ರೆ ಕಿಟಕಿ ಹತ್ರ ಬಂದು ತೆಗೀರಿ. ಸೊ ಹಾಗಾಗಿ ಯುವರ್ ಸಬ್ಜೆಕ್ಟ್ ಆಲ್ವೇಸ್ ಶುಡ್ ಬಿ ಹೈಲೈಟೆಡ್. ಅವಾಗ ಹೇಳ್ದಾಗೆ ಯೂಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂಡ್ ಡಿಫರೆಂಟ್ ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಯಾವಾಗಲೂ ತುಂಬಾ ಚೆನ್ನಾಗಿ ಬರುತ್ತೆ. ರಿಫ್ಲೆಕ್ಷನ್ಸ್ ಯೂಸ್ ಮಾಡಿ, ಬ್ಲಾಕ್ ಅಂಡ್ ವೈಟ್, ಆಮೇಲೆ ಫ್ಲಾಶ್ ಯೂಸ್ ಮಾಡಬೇಡಿ, ಅದು ಯಾವಾಗ ಹೇಳಿದೆ. ಕ್ಯಾಂಡಿಡ್ ಪಿಕ್ಚರ್ಸ್ ನೋಡಿ, ತುಂಬಾ ಪಿಕ್ಚರ್ಸ್ ತೆಗೀರಿ, ಆವಾಗ ನಿಮ್ಗೆ ಸ್ಲೋಲಿ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ವಾಟ್ ಇಸ್ ಹೌ ವಿಚ್ ಪಿಕ್ಚರ್ಸ್ ವಿಲ್ ಕಮ್ ಔಟ್. ಮತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇದೆ. ಇವಾಗ ನಾನು ಫಸ್ಟ್ ಹೇಳಿದಾಗೆ SLR ಅಲ್ಲಿ ಅಥವಾ ಕಾಂಪ್ಯಾಕ್ಟ್ ಕ್ಯಾಮ್ರಾಸ್ ಅಲ್ಲಿ ಕೊಡೋ ಕಂಟ್ರೋಲ್ಸ್ ಎಲ್ಲ ಈ ಅಪ್ಲಿಕೇಶನ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಓಕೆ, ದಿಸ್ ಆರ್ ಆಲ್ ನಾಟ್ ಫ್ರೀ ಆಪ್ಸ್, ಯು ಹ್ಯಾವ್ ಟು ಪೇ ಫಾರ್ ಇಟ್, ಬಟ್ ಇಟ್ಸ್ ಆಲ್ ವೆರಿ ನೈಸ್, ವೆರಿ ಗುಡ್ ಅಪ್ಲಿಕೇಶನ್ಸ್. It will give all the controls like a professional camera. Perfectly, ಇದು specifically halide ಅಂತಿದೆ iPhone ಗೆ. This gives all controls of an SLR camera in an iPhone. ನಾ ಹೇಳಿದ ಎಲ್ಲ ನೀವು ಇಲ್ಲಿ ಇದು ರೂಲ್ಸ್ ಮತ್ತೆ ಫಂಡಮೆಂಟಲ್ಸ್ ಯು ಕ್ಯಾನ್ ಅಪ್ಲೈ ಯೂಸಿಂಗ್ ದಿಸ್. Similarly in Android, ಈ ProCam X ಮತ್ತೆ Camera MX, it will offer all kinds of manual and auto controls, same like compact cameras. ಓಕೆ, ಇದೆಲ್ಲ ಎಕ್ಸ್ಪೆನ್ಸಿವ್ ಏನಿಲ್ಲ, $5 ಏನೋ ಆಗುತ್ತೆ, $3, $5 ಆ ಥರ ಏನೋ ಪ್ರೈಸ್ ಇದೆ. ಬಟ್ ಇಟ್ ಈಸ್ ರಿಯಲಿ ವರ್ತ್ ಯೂಸಿಂಗ್ ದಿಸ್. ನೋಡಿ, ಕ್ಯಾಂಡಿಡ್ ಇದು ಸ್ಯಾಂಪಲ್ಸ್, ಇದು ಕ್ಯಾಂಡಿಡ್ ಕ್ಯಾಮರಾಸ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ರಿಫ್ಲೆಕ್ಷನ್ಸ್, ಇಟ್ಸ್ ಆಲ್ ವೆರಿ ಪವರ್ಫುಲ್ ಶಾರ್ಟ್ಸ್. ಸಿಮೆಟ್ರಿ ಇದೆ, ಲೀಡಿಂಗ್ ಲೈನ್ಸ್ ಇದೆ. ಮತ್ತು ಪಿಕ್ಚರ್ಸ್, ಈಗ ಮೊಬೈಲ್ ಫೋಟೋಸ್ ಸಿನ್ಸ್ ಇಟ್ ಹ್ಯಾಸ್ ಎ ವೈಡ್ ಆಂಗಲ್ ಲೆನ್ಸಸ್, it will focus the distant object as well as the near. So idrinda you can create really innovative, creative pictures. You see here, this feels that somebody is caging them. This lady has got a wings. It looks as if these people are inside the bottle. This is really framed picture, and you can see the girl has totally her torso is vanished. These are all special effects you can create using a mobile.